dear students. In this class, we are going to discuss a very important chapter, and it serves as a tool to learn the further physics, which is unit and measurements. So, in this chapter, we shall discuss about what are the physical quantities, what are the units, and what do we mean by the measurement and all. ಈಗ ಮೊದಲಾಗಿ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ, ವಿಚ್ ಇಸ್ ಎ ನ್ಯೂ ವರ್ಡ್ ಫಾರ್ ಯು. ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಫಿಸಿಕಲ್ ಕ್ವಾಂಟಿಟಿ ಅಂದರೆ ದ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಯಾವುದನ್ನು ಮೆಜರ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಈಗ ಉದಾಹರಣೆ, ಲೆಂತ್, ಸಪೋಸ್ ಒಂದು ರೋಡ್ ಅಂತ ಅಂದ್ಕೊಂಡ್ರೆ ಲೆಂತ್ ಆಫ್ ದ ರೋಡ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ. ಸೊ ಲೆಂತ್ ಆಫ್ ದ ರೋಡ್, breadth of the road or width of the road. Width of the road. Suppose if you take a building, height of the building, height of the building, ಮತ್ತು weight ಮತ್ತು mass, mass or weight, whatever, all these things are measurable. So these measurable quantities are called ಫಿಸಿಕಲ್ ಕ್ವಾಂಟಿಟೀಸ್. ಇದನ್ನು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಇದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಮೀನ್ಸ್ ಅದನ್ನು ಮೆಜರ್ ಮಾಡೋಕ್ಕಾಗೋದಿಲ್ಲ. ಸಪೋಸ್ ಎ ಕಲರ್ ಆಫ್ ಎ ಫ್ಲವರ್, ಅದನ್ನು ನೋಡ್ಬೋದು ಅಷ್ಟೇ, ಕಂಪೇರ್ ಮಾಡಿ ಹೇಳ್ಬೋದು ಯಾವುದು ಹೆಚ್ಚು ಕಲರ್ ಇದೆ ಕಡಿಮೆ ಕಲರ್ ಇದೆ ಅಂತ. ಬಟ್ ಕಲರ್ ಇಟ್ ಕ್ಯಾನಾಟ್ ಬಿ ಮೆಜರ್ಡ್. ಸ್ಮೆಲ್ ಆಗಿರ್ಬೋದು, ಈ ಥರದ್ದೆಲ್ಲ ಮೆಜರ್ ಮಾಡೋಕ್ಕಾಗೋದಿಲ್ಲ. ಸೊ ವಿ ಡಿಸ್ಕಸ್ ಓನ್ಲಿ ಅಬೌಟ್ ಫಿಸಿಕಲ್ ಕ್ವಾಂಟಿಟೀಸ್, ಮೀನ್ಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಅಂತ ಹೇಳ್ತೀವಿ. ಸೊ ಮೆಜರ್ ಮಾಡ್ತಕ್ಕಂಥ ಒಂದು ಕ್ವಾಂಟಿಟೀಸ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಈ ಫಿಸಿಕಲ್ ಕ್ವಾಂಟಿಟೀಸಲ್ಲಿ ಅಗೇನ್ ಒಂದು 3 ಥರ ಬರುತ್ತೆ. ದೇರ್ ಆರ್ 3 ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, fundamental physical quantities ಇನ್ನೊಂದು ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್, one more is derived physical quantities. ಈ ಥರ ನಾವು 3 ಭಾಗವಾಗಿ ಕ್ಲಾಸಿಫೈ ಮಾಡ್ಬೋದು. ಈ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಏನಿದೆ, ದೇ ಆರ್ ವೆರಿ ಫಂಡಮೆಂಟಲ್, ಮೀನ್ಸ್ ದೇ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಬೇರೆ ಯಾವುದೇ ಫಿಸಿಕಲ್ ಕ್ವಾಂಟಿಟಿನ ಉಪಯೋಗಿಸ್ಕೊಂಡು ಇದನ್ನು ಡಿಫೈನ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಯೂನಿಕ್. ಸೊ ಅಂಥ ಒಂದು ಫಿಸಿಕಲ್ ಕ್ವಾಂಟಿಟೀಸನ್ನು ನಾವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸಪೋಸ್ ಲೆಂತ್ ಅಂತ ಇಟ್ಕೊಂಡ್ರೆ ಲೆಂತ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ಮಾಸ್ ಆರ್ ಲೈಕ್ ಟೈಮ್, ವಾಟ್ ಎವರ್, ಯು ಕೆನಾಟ್ ಡೂ ಇಟ್. ಸೊ ಅದಕ್ಕೆ ಉದಾಹರಣೆ, ಎಕ್ಸಾಂಪಲ್, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಮೊದಲಿಂದನೂ ಅಷ್ಟೇ. ಮೊದಲು 3 ಫಿಸಿಕಲ್ ಕ್ವಾಂಟಿಟಿ ಇತ್ತು. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ 3 ಇತ್ತು. ಆ 3ರಲ್ಲಿ ಲೆಂತ್, ಮಾಸ್, ಟೈಮ್. ಲೆಂತ್, ಮಾಸ್ ಮತ್ತು ಟೈಮ್ ಇತ್ತು. ಸೊ ಐ ಥಿಂಕ್ ಯು ಕ್ಯಾನಾಟ್ ಸಿ ದಿಸ್. ಹಾಗೆ ಹೇಳ್ತೇನೆ, ಲೆಂತ್, ಮಾಸ್ ಮತ್ತು ಟೈಮ್ ಅಂತ ಹೇಳಿ ಫಿಸಿಕಲ್ ಕ್ವಾಂಟಿಟೀಸ್ ಇತ್ತು. ಈಗ ನಾವು ಈ ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆಗಿರ್ಬೋದು, ಡೆರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಆಗಿರ್ಬೋದು, ಇದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಮೊದಲು ದೇರ್ ವರ್ 3 systems ಟು ಎಕ್ಸ್ಪ್ರೆಸ್ ದಿಸ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್.
3 systems of units. ಈ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಏನು ಹೇಳಿದೆ ನಿಮಗೆ, ಈ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ಅದಕ್ಕೆ ಒಂದು ಯೂನಿಟ್ಸ್ಗಳು ಬೇಕಾಗ್ತದೆ ಮೆಷರ್ ಮಾಡಲಿಕ್ಕೆ. ಈಗ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟೀಸನ್ನು ನಾವು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಸ್ತು ತೊಗೊಂಡ್ರೆ ಒಂದು ವಸ್ತುನ ಅದಕ್ಕೊಂದು ಬೆಲೆ ನಿಗದಿ ಮಾಡಬೇಕು ಅಂದಾಗ ಅದರ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ಸೊ ಮೆಜರ್ಮೆಂಟ್ ತೊಗೋಬೇಕಾದ್ರೆ ನಮಗೆ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಬೇಕಾಗುತ್ತೆ. ಆ ಯೂನಿಟ್ಸನ್ನು ಸಪೋಸ್ ನಮ್ಗೆ ಉದಾಹರಣೆ ಹೇಳಬೇಕು ಅಂದರೆ, ಈಗ ನಮಗೆ ತೂಕ ಮೆಜರ್ ಮಾಡಬೇಕು ಅಂದರೆ ಕೆ ಜಿ ಈಸ್ ಎ ಸ್ಟ್ಯಾಂಡರ್ಡ್ ಆಫ್ ಮೆಜರಿಂಗ್ ವೆಯ್ಟ್ಸ್. ಅದೇ ಥರ ಲೆಂತನ್ನು ಮೆಜರ್ ಮಾಡಬೇಕು ಅಂತಂದರೆ ಮೀಟರ್ ಉಪಯೋಗಿಸ್ಕೊಂಡು ಲೆಂತನ್ನು ಮೆಜರ್ ಮಾಡ್ತೀವಿ. ಟೈಮನ್ನು ಸೆಕೆಂಡ್ಸಲ್ಲಿ ಮಾಡ್ತೀವಿ, ಯೂಶ್ವಲಿ ನಾವು ಅವರ್ಸಲ್ಲಿ ಹೀಗೆಲ್ಲ ಮಾಡ್ತಾ ಇರ್ತೀವಿ. ನಾವು ಫಂಡಮೆಂಟಲ್ ಅಂತ ಬಂದಾಗ ಮೂಲವಾಗಿ ಬೇರೆ ಬೇರೆ ದೇಶಗಳಲ್ಲಿ, ಎಷ್ಟೋ ದೇಶಗಳಲ್ಲೆಲ್ಲ ಅವ್ರವ್ರ ದೇಶಗಳಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನಾವು ಬ್ರಾಡಾಗಿ ನಾವು 3 ಸಿಸ್ಟಮ್ಸ್ ಆಫ್ ಯೂನಿಟ್ಸನ್ನು ಕಾಣ್ತೀವಿ. ಒಂದು MKS ಸಿಸ್ಟಮ್, CGS ಸಿಸ್ಟಮ್ ಮತ್ತು FPS ಸಿಸ್ಟಮ್ ಅಂತೇಳಿ ಕ್ಲಾಸಿಫೈ ಮಾಡ್ತೀವಿ. ಸೊ ಅದನ್ನು ನೋಡೋದಾದರೆ ನಾವು ಈಗ ಓಕೆ MKS, CGS, FPS. ಮೂರಲ್ಲಿ ಹೇಳೋದಾದರೆ ಲೆಂತ್, ಮಾಸ್, ಟೈಮ್. ಓಕೆ, ಈಗ ಲೆಂತನ್ನು MKS ಸಿಸ್ಟಮ್ ಅಂತ ಹೇಳಿ ಒಂದು ಪದ್ಧತಿ. ಓಕೆ, ಲೆಂತನ್ನು ಅವರು ಮೀಟ್ರಲ್ಲಿ ಹೇಳ್ತಾಯಿದ್ರು, ಮಾಸನ್ನು ಕಿಲೋಗ್ರಾಮ್ ಅಥವಾ KG ಕಿಲೋಗ್ರಾಮಲ್ಲಿ ಹೇಳ್ತಾಯಿದ್ರು, ಟೈಮನ್ನು ಸೆಕೆಂಡ್. ಸೊ ನೋಡಿ MKS, ಸೊ MKS ಸಿಸ್ಟಮ್ ಅಂತ ಕರಿತೀವಿ ಅಷ್ಟೇ. ಮೀನ್ಸ್ ಲೆಂತ್, ಮಾಸ್ ಮತ್ತು ಟೈಮನ್ನು ಮೊದಲು ನಾವು 3 ಫಿಸಿಕಲ್ ಕ್ವಾಂಟಿಟೀಸ್, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತೇಳಿ ಹಾರಿಸ್ಕೊಂಡಿದ್ರು. ಈ 3 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸನ್ನು ಮೆಜರ್ ಮಾಡಲಿಕ್ಕೆ ಯೂನಿಟ್ಸ್ಗಳು MKS ಅಲ್ಲಿ ಏನು ಮಾಡಿದ್ರು, ಮೀಟರ್, ಕಿಲೋಗ್ರಾಮ್ ಮತ್ತು ಸೆಕೆಂಡ್ ಅಂತೇಳಿ ತಗೊಂಡ್ರು. ಅದೇ ಥರ CGS ಸಿಸ್ಟಮ್ ಅಂತ ಇನ್ನೊಂದು ಸಿಸ್ಟಮ್ ಬಂತು. CGS ಸಿಸ್ಟಮಲ್ಲಿ ಇದು ಮೀಟ್ರ್ ಇತ್ತಲ್ವ, ಇಲ್ಲಿ ಸೆಂಟಿಮೀಟ್ರ್ ಆಯ್ತು ಅಷ್ಟೇ. ಅದನ್ನು ಸೆಂಟಿಮೀಟ್ರಲ್ಲಿ ಮೆಜರ್ ಮಾಡ್ತಾಯಿದ್ರು, ಲೆಂತನ್ನು ಸೆಂಟಿಮೀಟ್ರಲ್ಲಿ ಮತ್ತು ಮಾಸನ್ನು ಗ್ರಾಮ್ಸಲ್ಲಿ ಮತ್ತು ಟೈಮನ್ನು ಅಗೇನ್ ಸೆಕೆಂಡರಿ, ಟೈಮು ಬದಲಾಗಲಿಲ್ಲ, ಸೆಕೆಂಡ್ಸಲ್ಲೇ ಬರ್ತಾಯಿದ್ರು. ಅದೇ ಥರ FPS ಸಿಸ್ಟಮ್ ಅಂತೇಳಿ ಒನ್ ಮೋರ್ ಸಿಸ್ಟಮ್ ವಿಚ್ ಈಸ್ ಯೂಶ್ವಲಿ ಕಾಲ್ಡ್ ಆಸ್ ಬ್ರಿಟಿಷ್ ಸಿಸ್ಟಮ್ ಅಂತ ಹೇಳ್ತಾರೆ. ಈ FPS ಸಿಸ್ಟಮ್ ಅಂತ ಏನಿದೆ, ಇದರಲ್ಲಿ ಲೆಂತನ್ನು ಫೂಟಲ್ಲಿ ಹೇಳ್ತಾಯಿದ್ರು, ಫೂಟ್, ಮಾಸನ್ನು ಪೌಂಡಲ್ಲಿ ಹೇಳ್ತಾಯಿದ್ರು ಮತ್ತು ಟೈಮನ್ನು ಅವರು ಸಹ ಸೆಕೆಂಡ್. ಟೈಮ್ ಈಸ್ ಕಾಮನ್, ಓಕೆ, ಸೆಕೆಂಡ್ ಈಸ್ ಕಾಮನ್ ಫಾರ್ ಆಲ್ ದ 3 ಸಿಸ್ಟಮ್ಸ್. ಓನ್ಲಿ ಡಿಫ್ರೆನ್ಸ್ ಈಸ್ ಫೂಟ್ ಮತ್ತು ಪೌಂಡ್. ಫೂಟ್ ಅಂತಂದರೆ ನೀವು ನೋಡಿರ್ಬೋದು, ಅಡಿಗಳಲ್ಲಿ ಹೇಳ್ತಾರೆ. ಎಷ್ಟೋ ಇವಾಗಲೂ ಅಷ್ಟೇ, ಈಗ ಒಂದು ಸೈಟ್ಗಳನ್ನ ಮೆಜರ್ ಮಾಡಬೇಕಾದ್ರೆಲ್ಲ ಅಡಿಗಳಲ್ಲಿ ಹೇಳ್ತಾರೆ. ಎಷ್ಟು 30-40 ಸೈಟ್ ಅಂತ ಹೇಳ್ತಾರಲ್ಲ, 30 ಫೀಟ್ ಆ್ಯಂಡ್ 40 ಫೀಟ್. ಸೊ ಇವಾಗಲೂ ಸಹ ಇದು ಬ್ರಿಟಿಷ್ ಸಿಸ್ಟಮನ್ನು ಇವಾಗಲೂ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಪೌಂಡ್ ಅಂತ ಹೇಳ್ತಾರೆ. ಇವತ್ತು ನೀವು ಬ್ರೆಡ್ ತೊಗೊಳಕ್ಕೆ ಹೋದರೆ ನೀವು 1 ಪೌಂಡ್ ಬ್ರೆಡ್ ಕೊಡಿ ಅಂತಲೇ ಕೇಳ್ತೀರಿ. ಪೌಂಡ್ ಅನ್ನೋದು ಬ್ರಿಟಿಷ್ ಕಾಲದಿಂದನೂ ಇದೆ. ಸೊ ಇವತ್ತು ಸಹ 1 ಪೌಂಡ್ ಅಂತ ಅರೌಂಡ್ 400 ಗ್ರಾಮ್ಸ್ ಬರುತ್ತದು. ಪೌಂಡ್ ಅಂದರೆ ಒಂದು 400 ಗ್ರಾಮ್ಸ್ ಈಸ್ ಈಕ್ವಲ್ ಟು 1 ಪೌಂಡ್. ಸೊ ಪೌಂಡನ್ನು ಇವಾಗಲೂ ಅವ್ರು ಯೂಸ್ ಮಾಡ್ತಾಯಿದ್ರು, ಟೈಮ್ಗೆ ಸೆಕೆಂಡ್ ಯೂಸ್ ಮಾಡ್ತಾರೆ. ಈ ಥರ 3 ಸಿಸ್ಟಮ್ಸ್ ಇತ್ತು. ಇನ್ನು ಓಲ್ಡ್ ಬಿಫೋರ್ 1930 1930 ಆ ಸಮಯದಲ್ಲಿ 3 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇತ್ತು. ಎಲ್ಲವನ್ನು ಅವಾಗೇನಾಗಿತ್ತು, ಮಿಕ್ಕ ಎಲ್ಲ ಒಂದು ಕ್ವಾಂಟಿಟೀಸ್ಗಳನ್ನು ಅಥವಾ ಎಲ್ಲ ಯೂನಿಟ್ಸ್ಗಳನ್ನು ಇನ್ ಟರ್ಮ್ಸ್ ಆಫ್ ದಿಸ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸಲ್ಲಿ ಹೇಳ್ಬೋದು ಅಂತ ಅಂದ್ಕೊಂಡಿದ್ರು. ಅದರ ನಂತರ ಸೈನ್ಸ್ ಅಡ್ವಾನ್ಸ್ ಆಗ್ತಿದ್ದಾಗೇ ಫಿಸಿಕಲ್ ಕ್ವಾಂಟಿಟೀಸ್ಗಳು ಸಹ ಆ್ಯಡ್ ಆಗ್ತಾ ಹೋಯಿತು. ಏನು ಆ್ಯಡ್ ಆಗ್ತಾ ಹೋಯಿತು, ಇನ್ವೆನ್ಷನ್ ಆಫ್ ಕರೆಂಟ್ ಬಂತು. ಕರೆಂಟ್ ಮೆಜರ್ ಮಾಡಲಿಕ್ಕೆ ನಾವು ಬೇರೆ ಯೂನಿಟ್, ಕರೆಂಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಲೆಂತ್, ಮಾಸ್ ಆ್ಯಂಡ್ ಟೈಮ್. ಲೆಂತ್ ಮಾಸ್ ಟೈಮನ್ನು ಉಪಯೋಗಿಸ್ಕೊಂಡು ನಾವು ಕರೆಂಟನ್ನು ಮೆಜರ್ ಮಾಡೋಕ್ಕಾಗೋದಿಲ್ಲ. ಟೆಂಪ್ರೇಚರ್ ಕೆನಾಟ್ ಬಿ ಮೆಜರ್ಡ್ ಯೂಸಿಂಗ್ ದೀಸ್. ಓಕೆ, ದೇ ಆರ್ ಅಗೇನ್ ದೇ ಬಿಕೇಮ್ ಫಂಡಮೆಂಟಲ್. ಮತ್ತು ಬೆಳಕಿನ ಒಂದು ಪ್ರಖರತೆ ಅಂತ ಹೇಳ್ತೀವಿ, ಲ್ಯೂಮಿನಸ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ, ಅದನ್ನು ಸಹ ಇದನ್ನು ಉಪಯೋಗಿಸಿ ಹೇಳೋಕ್ಕಾಗೋದಿಲ್ಲ. ಮತ್ತು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ಅದನ್ನು ಹೇಳೋಕ್ಕಾಗೋದಿಲ್ಲ. ಈಗ ಸುಮಾರು ಬಂತು ಮತ್ತು ಎಕ್ಸ್ಟ್ರಾ ಬಂತು. ಹಾಗಾಗಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ಗಳಿಗೆ ಅವ್ರು ಏನು ಮಾಡಿದ್ರು, ಇನ್ನೂ ಒಂದು 3-4 ಆ್ಯಡ್ ಮಾಡಿದ್ರು. 4 ಆ್ಯಡ್ ಮಾಡಿದ್ರು, ಮೊದಲು 3 ಇತ್ತು. ಓಕೆ, ಎಲ್ಲ ಸೇರಿಬಿಟ್ಟು ಒಟ್ಟು 7
ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆಯಿತು. ಲೆಟ್ ಅಸ್ ಡಿಸ್ಕಸ್ ದಟ್. Okay, can you see this? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ದೆರ್ ಆರ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಯಾವ್ಯಾವುದು? ಲೆಂತ್, ಮಾಸ್, time. Okay, I think you cannot see this. Camera ಹೋಗ್ತದೆ. Fundamental physical quantities. These ಅಂತ ಹೇಳ್ತೀವಿ. ಮತ್ತು ಕರೆಸ್ಪಾಂಡಿಂಗ್ ಯೂನಿಟ್ಸ್. ಲೆಂತ್, ಮಾಸ್, ಟೈಮ್. Okay, thermodynamic temperature, thermodynamic temperature, electric current, luminous intensity, ಮತ್ತು 7ನೇದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಈ ಒಂದು 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ರು. ದೇ ಆರ್ ವೆರಿ ಯೂನಿಕ್. ದೇ ಕೆನಾಟ್ ಬಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟಿ. ನಾವು ಲೆಂತನ್ನು ಓಕೆ ಅಂತ ಹೇಳಿದ್ರು. ಇದ್ರ ನಂತರ ಏನು ಮಾಡಿದ್ರು, ಈ ಕನ್ಫ್ಯೂಷನ್ ಬೇಡ, MKS ಮತ್ತು CGS FPS ಎಲ್ಲ 3 ಸಿಸ್ಟಮ್ ಇಟ್ಕೊಂಡ್ರೆ ಇಂಟರ್ನ್ಯಾಷನಲ್ ಟ್ರೇಡ್ಸಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಾಮನ್ ಸಿಸ್ಟಮ್ಸ್ ಮಾಡೋಣ ಅಂಥೇಳಿ ಅವರು ಕೊನೆಗೆ SI ಸಿಸ್ಟಮ್ ಅಂತ ಹೇಳಿ ಒಂದು ಇಂಟರ್ನ್ಯಾಷನಲಿ ಓಕೆ accepted system of units ಅನ್ನು ಮಾಡಿದ್ರು, which is called SI system ಅಂತ ಕರಿತೀವಿ. SI system ಅಂತ ಕರೆಯೋದು. ಅದಕ್ಕೆ SI ಸಿಸ್ಟಮೇ ಇಂಟರ್ನ್ಯಾಷನಲ್ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಮೀನ್ಸ್ ಆಲ್ ಓವರ್ ದ ವರ್ಲ್ಡ್ ದಿಸ್ ಸಿಸ್ಟಮ್ ಆಫ್ ಯೂನಿಟ್ಸ್ ಈಸ್ accepted. Okay, accepted. Now in SI system, length is measured in meter. Length is measured in meter. Mass is measured in kilogram. Meter, okay, kilogram. Time is measured in second. Okay, meter ಅನ್ನು ಸ್ಮಾಲ್ m ಅಂತ ಮೆನ್ಷನ್ ಮಾಡ್ತೀವಿ. ಕಿಲೋಗ್ರಾಮನ್ನು kg ಅಂತ ಸಿಂಬಲ್, ದೇ ಆರ್ ಸಿಂಬಲ್ಸಲ್ಲಿ ಹೇಳ್ತೀವಿ. ಸೆಕೆಂಡ್ಸನ್ನು ಓಕೆ ವಾಟ್ ಎವರ್ ಯು ಕ್ಯಾನ್ ಕಾಲ್ ಬರಿಬೋದು. ಈ ಥರ ಸ್ಮಾಲ್ ಎಸ್ ಹೆಂಗೆ ಬರೀತೀರಂಗೆ ಬರೀರಿ. ಸೆಕೆಂಡ್ಸ್. ಥರ್ಮೋಡೈನಮಿಕ್ ಟೆಂಪ್ರೇಚರನ್ನು ನಾವು ಯೂಶ್ವಲಿ ಸೆಲ್ಸಿಯಸ್ ಮತ್ತು ಫ್ಯಾರೆಟ್ ಅಂತೆಲ್ಲ ಕೇಳಿದ್ದೀವಿ, ಬಟ್ ಇಲ್ಲಿ ನಾವು ಕೆಲ್ವಿನ್ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ಮಾಲ್ ಕೆ ಬರೀಬೇಕು, ಕೆಲ್ವಿನ್ ಅಂತ ಹೇಳ್ತೀವಿ. ಸ್ಮಾಲ್ ಕೆ ಯಾಕೆ ಬರೀಬೇಕು ಅಂದರೆ ಕೆಲ್ವಿನ್ ಅನ್ನೋದು ನೇಮ್ ಆಫ್ ಎ ಸೈಂಟಿಸ್ಟ್. ಯಾವ ಒಂದು ವಿಜ್ಞಾನಿಯ ಹೆಸರನ್ನು ಒಂದು ಯೂನಿಟ್ಗೆ ಇಡ್ತಾರೆ ಆ ಒಂದು ಯೂನಿಟನ್ನು ಸ್ಮಾಲ್ ಲೆಟ್ರಿಂದನೇ ಬರಿತೀವಿ. ಕ್ಯಾಪಿಟಲ್ ಬರೀಬಾರ್ದು, ಸ್ಮಾಲ್ ಲೆಟರ್ಸ್ ಬರೀಬೇಕು. ಅದರ ಸಿಂಬಲ್ ಮಾತ್ರ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬೇಕು. ಕ್ಯಾಪಿಟಲ್ ಕೆ ಇಸ್ ದ ಸಿಂಬಲ್ ಫಾರ್ ಕೆಲ್ವಿನ್. ಎಲೆಕ್ಟ್ರಿಕ್ ಕರೆಂಟ್ ಅಗೇನ್ ಆ್ಯಂಪಿಯರ್ ಅಂತೇಳಿ ನೇಮ್ ಆಫ್ ಎ ಸೈಂಟಿಸ್ಟ್. ಸೊ ಆ್ಯಂಪಿಯರನ್ನು ಸ್ಮಾಲ್ ಎ ಇಂದ ಶುರು ಮಾಡಬೇಕು. ಸಿಂಬಲ್ ಈಸ್ ಕ್ಯಾಪಿಟಲ್ ಎ, ಆ್ಯಂಪಿಯರ್ ಅಂತ. ಇಫ್ ಯು ರೈಟ್ ಕ್ಯಾಪಿಟಲ್ ಇಟ್ ಬಿಕಮ್ ಎ ನೌನ್.
ವಿಜ್ಞಾನಿ ಹೆಸರಾಗುತ್ತೆ, ಯೂನಿಟ್ ಆಗೋದಿಲ್ಲ. ಸೊ ಯೂನಿಟ್ ಆಗಬೇಕು ಅಂದರೆ ಸ್ಮಾಲ್ ಲೆಟರ್ಸಿಂದ ಶುರು ಮಾಡಬೇಕು. ಸೊ ಇಟ್ ಈಸ್ ಅನ್ ಆಂಪಿಯರ್. ಅದೇ ಥರ ಥರ್ಮೋಡೈನಮಿಕ್ ಲೂಮಿನಸ್ ಇಂಟೆನ್ಸಿಟಿ ಅಂದರೆ ಬೆಳಕು ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳುತ್ತೆ. ಇದು ಎಷ್ಟು ಬ್ರೈಟ್ ಆಗಿದೆ ಅಂತ. ಇಟ್ಸ್ ಯೂನಿಟ್ ಈಸ್ ಕ್ಯಾಂಡೆಲಾ, ಅಗೇನ್ ಸ್ಮಾಲ್. ಇಲ್ಲಿ ಬರಿಬೇಕಾದ್ರೆ ಕ್ಯಾಪಿಟಲ್ ಸಿಯಿಂದ ಬರ್ತೀವಿ ಸಿಂಬಲ್ಲು, ಬಟ್ ಇಲ್ಲಿ ಮಾತ್ರ ಕ್ಯಾಂಡೆಲಾ ಅಂತೇಳಿ ಬರಿತೀವಿ. ಸೊ ದಿಸ್ ಈಸ್ ಕ್ಯಾಂಡೆಲಾ, ಅಗೇನ್ ನೇಮ್ ಆಫ್ ಎ ಸೈಂಟಿಸ್ಟ್. ಸೊ ಇಟ್ ಈಸ್ ಕ್ಯಾಂಡೆಲಾ. ನೀವೆಲ್ಲ ಕೇಳಿರ್ಬೋದು, ಈಗ ಬಲ್ಬ್ ತೊಗೊಂಬರೋಕೆ ಹೋಗಬೇಕಾದ್ರೆ ನಾವು ಮೊದಲೆಲ್ಲ ಬಲ್ಪು 60 ಕ್ಯಾಂಡಲ್ ಬಲ್ಪು, 200 ಕ್ಯಾಂಡಲ್ ಬಲ್ಪು, 100 ಕ್ಯಾಂಡಲ್ ಬಲ್ಪ್ ಅಂತೆಲ್ಲ ಹೇಳ್ತಾ ಇದ್ವಿ. ದಟ್ ಈಸ್ ಕ್ಯಾಂಡಲ್ ಅಂತ ಮಾಡ್ತೀವಿ. ದಟ್ ಈಸ್ ಅ ಕ್ಯಾಂಡೆಲ್ ಆ್ಯಕ್ಚುಲಿ. ದಟ್ ಈಸ್ ಅ ಇಂಟೆನ್ಸಿ, ಅಂದರೆ ಬೆಳಕಿನ ಒಂದು ಇಂಟೆನ್ಸಿಟಿ ಎಷ್ಟಿದೆ ಅಂತ ಮೆಷರ್ ಮಾಡಿ ಹೇಳ್ತಾ ಇದ್ರು ಅಷ್ಟೇ. ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇದನ್ನು ಮೋಲಲ್ಲಿ ಹೇಳ್ತಾರೆ, ಸ್ಮಾಲ್ MOL. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ಮೋಲ್ ಅಂತಕ್ಕಂಥ ಒಂದು ಯೂನಿಟ್ಸಲ್ಲಿ ಹೇಳ್ತೀವಿ. ಅಂದರೆ ಎಷ್ಟಿದೆ, ಎಷ್ಟು ವಸ್ತು ಇದೆ ಅಂತ. ಅಂದರೆ ಒಂದು ಚೀಲ ತೊಗೊಂಡ್ರೆ ಆ ಚೀಲದಲ್ಲಿ ಎಷ್ಟು ಹಣ್ಣಿದೆ ಅಂತ ಹೇಳ್ತೀವಲ್ವ ನಾವು. 1 ಡಜನ್ ಇದೆ, 2 ಡಜನ್ ಇದೆ ಅಂತ ಹೇಳ್ತೀವಲ್ಲ. ಅದೇ ಥರ ಚಿಕ್ಕ ಚಿಕ್ಕ ವಸ್ತುಗಳು ತೊಗೊಂಡಾಗ, ಒಂದು ಅಟಾಮಿಕ್ ಸ್ಕೇಲಲ್ಲಿ ನಾವು ತೊಗೊಂಡಾಗ ನಾವು ಅದು ಡಜನ್ ಲೆಕ್ಕದಲ್ಲೆಲ್ಲ ಹೇಳೋಕ್ಕಾಗಲ್ಲ ಮತ್ತು ಹಾಗೆ ಕೌಂಟ್ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೇನು ಮಾಡ್ತೀವಿ ಅಂದರೆ ವಿ ಯೂಸ್ ಎ ಸ್ಟ್ಯಾಂಡರ್ಡ್ ವರ್ಡ್ ಕಾಲ್ಡ್ ಮೋಲ್ ಅಂತ ಹೇಳಿ ಬಳಸ್ತೀವಿ. ಇವನ್ ಏನಂತ ಕರಿತೀವಿ, ಆಲ್ ದೀಸ್ 7, ದೇರ್ ಆರ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಅಷ್ಟು ಗೊತ್ತಿರಬೇಕು ನಿಮಗೆ. ಇನ್ SI ಸಿಸ್ಟಮ್ ಈಸ್ ಅಕ್ಸೆಪ್ಟೆಡ್ ಎಂಟೈರ್ ವರ್ಲ್ಡ್. ಎಲ್ಲ ಕಡೆಯೂ ಸಹ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಇದರ ನಂತರ ಉಪಯೋಗಿಸ್ತಾ ಹೋಗ್ತೀವಿ ನಾವು. ಸೊ ಇನ್ SI ಸಿಸ್ಟಮ್ ದೇರ್ ಆರ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಯೂನಿಟ್ಸ್, 7 ಯೂನಿಟ್ಸ್. ಲೆಟ್ ಮಿ ರಿಪೀಟ್ ಇಟ್. ಲೆಂತನ್ನು ಮೀಟ್ರಲ್ಲಿ ಹೇಳ್ತೀವಿ, ಮಾಸನ್ನು ಕಿಲೋಗ್ರಾಮ್, ಟೈಮನ್ನು ಸೆಕೆಂಡ್, ಥರ್ಮೋಡೈನಮಿಕ್ ಟೆಂಪ್ರೇಚರನ್ನು ಕೆಲ್ವಿನ್ ಮತ್ತು ಎಲೆಕ್ಟ್ರಿಕ್ ಕರೆಂಟನ್ನು ಆಂಪಿಯರ್, ಲೂಮಿನಸ್ ಇಂಟೆನ್ಸಿಟಿಯನ್ನು ಕ್ಯಾಂಡೆಲಾ, ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನು ಮೋಲಲ್ಲಿ ಹೇಳ್ತೀವಿ. ಮತ್ತು ಯಾವ ಒಂದು ಯೂನಿಟ್ಗೆ ಯಾವ ವಿಜ್ಞಾನಿಯ ಹೆಸರನ್ನು ಇಟ್ಟಿದ್ದಾರೋ ಅಂಥ ಯೂನಿಟನ್ನು ಬರಿಬೇಕಾದ್ರೆ ನಾವು ಸ್ಮಾಲ್ ಲೆಟರ್ಸಿಂದ ಬರಿತೀವಿ, ಕ್ಯಾಪಿಟಲ್ ಲೆಟರ್ಸಿಂದ ಬರೆಯೋದಿಲ್ಲ. ಯಾಕೆಂದರೆ ಕ್ಯಾಪಿಟಲ್ ಲೆಟರಿಂದ ಬರೆದ್ರೆ ವಿಜ್ಞಾನಿಯ ಹೆಸರು ಅಂತ ಆಗುತ್ತೆ, ಅದು ಯೂನಿಟ್ ಅಂತ ಕನ್ಸಿಡರ್ ಆಗೋದಿಲ್ಲ. ಅದರ ಸಿಂಬಲ್ ಬರಿಬೇಕಾದ್ರೆ ನಾವು ಕ್ಯಾಪಿಟಲ್ ಲೆಟರ್ನ ಮೆನ್ಷನ್ ಮಾಡ್ತೀವಿ. ಇದು ಜ್ಞಾಪಕ ಇರಲಿ ನಿಮಗೆ, 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಅಪಾರ್ಟ್ ಫ್ರಮ್ ದೀಸ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, there are 2 more quantities, which are supplementary physical quantities ಅಂತ ಹೇಳ್ತೀವಿ. Again in SI system only, there are 2 supplementary physical quantities ಅಂತ ಹೇಳ್ತೀವಿ. Supplementary physical quantities. ಆ್ಯಕ್ಚುಲಿ ಇದು ಫಿಸಿಕಲ್ ಕ್ವಾಂಟಿಟೀಸೇ, ಬಟ್ ಅದಕ್ಕೆ ಸಪ್ಲಿಮೆಂಟ್ರಿ ಯೂನಿಟ್ಸ್ ಅಂತ ಕರಿತೀವಿ. ಬಟ್ ಅದು ಬರಿಬೇಕಾದ್ರೆ ಈ ರೀತಿ ಸುಮ್ಮನೆ ಬರಿತಾ ಇದ್ದೇನೆ. ಸಪ್ಲಿಮೆಂಟ್ರಿ ಫಿಸಿಕಲ್ ಕ್ವಾಂಟಿಟೀಸ್, ಸಪ್ಲಿಮೆಂಟ್ರಿ ಯೂನಿಟ್ಸ್ ಅಂತ ಹೇಳ್ತೀವಿ. ದೇರ್ ಆರ್ 2 ಸಪ್ಲಿಮೆಂಟ್ರಿ ಯೂನಿಟ್ಸ್. ಸಪ್ಲಿಮೆಂಟ್ರಿ ಫಿಸಿಕಲ್ ಕ್ವಾಂಟಿಟೀಸ್, 1 ಪ್ಲೇನ್ ಆ್ಯಂಗಲ್ ಅಂತ ಹೇಳ್ತೀವಿ. ಪ್ಲೇನ್ ಆ್ಯಂಗಲ್ ಅಂತ ಹೇಳ್ತೀವಿ. ಇನ್ನೊಂದು ಸಾಲಿಡ್ ಆ್ಯಂಗಲ್. ಅಂತ ಹೇಳ್ತೀವಿ. ಪ್ಲೇನ್ ಆ್ಯಂಗಲ್ ಅಂತಂದರೆ ಯಾವುದಾದ್ರೂ ಒಂದು ಆ್ಯಂಗಲ್, 2 ಡೈಮೆನ್ಷನಲ್ ಆ್ಯಂಗಲ್ ಅಂತ ಹೇಳಿದ್ರೆ, ಸಪೋಸ್ ಉದಾಹರಣೆಗೆ ನೀವು ಒಂದು ಸರ್ಕಲನ್ನು ತಗೊಂಡ್ರೆ ಸೆಂಟರ್ ಆಫ್ ಎ ಸರ್ಕಲ್, ದಿಸ್ ಈಸ್ ರೇಡಿಯಸ್. ನಾವು ಇಫ್ ಯು ಕನ್ಸಿಡರ್ ಆ್ಯನ್ ಆರ್ಕ್, ಒಂದು ಆರ್ಕನ್ನು ಕನ್ಸಿಡರ್ ಮಾಡೋಣ. ಆಫ್ ಲೆಂತ್ ಎಲ್ ಅಂತ ಇದೆ ಆರ್ಕ್ ಲೆಂತು. ಕನ್ಸಿಡರ್ ಮಾಡಿದ್ರೆ ದಿಸ್ ಆರ್ಕ್ ಸಬ್ಟೆಂಡ್ಸ್ ಅನ್ ಆ್ಯಂಗಲ್ ಥೀಟಾ ಅಟ್ ದ ಸೆಂಟರ್. ದಿಸ್ ಈಸ್ ಕಾಲ್ಡ್ ಪ್ಲೇನ್ ಆ್ಯಂಗಲ್ ಅಂತ ಹೇಳ್ತೀವಿ. ಪ್ಲೇನ್ ಆ್ಯಂಗಲ್ ಅಂತ ಹೇಳ್ತೀವಿ. ಇದನ್ನು ಯಾಕೆ ಇದಕ್ಕೆ ಸಪ್ರೇಟ್ ಮಾಡಬೇಕಾಯಿತು ನಾವು ಅಂತಂದರೆ, ದಿಸ್ ಥೀಟಾ ವಿಚ್ ಇಸ್ ಪ್ಲೇನ್ ಆ್ಯಂಗಲ್ ಥೀಟಾ ಈಸ್ ಡಿಫೈನ್ಡ್ ಆ್ಯಸ್ ದ ರೇಷಿಯೋ ಆಫ್ ಆರ್ಕ್
ಲೆಂತ್ ಟು ದ ರೇಡಿಯಸ್. ಆರ್ಕ್ ಲೆಂತ್ ಮತ್ತು ರೇಡಿಯಸ್ನ ರೇಷಿಯೋ. ಓಕೆ, ಅದನ್ನು ನಾವು ತೀಟಾ ಅಥವಾ ಪ್ಲೇನ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಈ ತೀಟಾ ಏನಿದೆಯಲ್ಲ, ಇದನ್ನು ಹೇಳಬೇಕಾದ್ರೆ ಒಂದು ಕನ್ಫ್ಯೂಷನ್ ಆಗಿಬಿಡ್ತದೆ. ಆರ್ಕ್ ಲೆಂತ್ ಇದೆಯಲ್ಲ, ಅದಕ್ಕೆ ಯೂನಿಟ್ಟು ಮೀಟ್ರೇ ಬರುತ್ತೆ, ಬಿಕಾಸ್ ಇಟ್ ಈಸ್ ಎ ಲೆಂತ್. ರೇಡಿಯಸ್ ಆಲ್ಸೋ ಲೆಂತ್, ಅಗೇನ್ ಮೀಟರ್. ಸೊ ಮೀಟರ್ ಬೈ ಮೀಟರ್ ಕ್ಯಾನ್ಸಲ್ ಆಗುತ್ತೆ, ಯೂನಿಟ್ ಏನು ಸಿಗೋದಿಲ್ಲ, ಇದಕ್ಕೆ ಯೂನಿಟ್ ಲೆಸ್ ಆಗುತ್ತೆ. ಬಟ್ ಇಟ್ ಈಸ್ ಎ ಸಿಗ್ನಿಫಿಕೆಂಟ್ ಥಿಂಗ್. ಓಕೆ, ದಿಸ್ ಆ್ಯಂಗಲ್ ಈಸ್ ಸಿಗ್ನಿಫಿಕೆಂಟ್, ಬಟ್ ಇಟ್ ಈಸ್ ಯೂನಿಟ್ ಲೆಸ್. ಓಕೆ, ಇಫ್ ಯು ವಾಂಟ್ ಟು ಏನು ಇದನ್ನು ಇನ್ ಟರ್ಮ್ಸ್ ಆಫ್, ಯು ವಾಂಟ್ ಟು ಡಿಫೈನ್ ಇಟ್ ಇನ್ ಟರ್ಮ್ಸ್ ಆಫ್ ಅದರ್ ಯೂನಿಟ್ಸ್. ಓಕೆ, ಬೇರೆ ಯೂನಿಟ್ಸ್ಗಳನ್ನು ಉಪಯೋಗಿಸಿ ಡಿಫೈನ್ ಮಾಡಲಿಕ್ಕೆ ಹೋದರೆ ಇದಕ್ಕೆ ಯೂನಿಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇದಕ್ಕೆ ಬೇರೆ ಒಂದು ಯೂನಿಟನ್ನು ಕೊಡ್ತಾರೆ, ವಿಚ್ ಇಸ್ ಕಾಲ್ಡ್ ಪ್ಲೇನ್ ಆ್ಯಂಗಲನ್ನು ನಾವು ರೇಡಿಯನ್ ಅಂತ ಮೆನ್ಷನ್ ಮಾಡ್ತಾರೆ. ಓಕೆ, ರೇಡಿಯನ್ ಆರ್ ಡಿ ಅಂತ ಹೇಳ್ತಾರೆ. ಇಲ್ಲಿ ಮೆನ್ಷನ್ ಮಾಡ್ಬೇಕಾದ್ರೆ ತೀಟಾ ಮೇಲೆ ಸಿ ಅಂತ ಹಾಕಬೇಕು. ತೀಟಾ ಮೇಲೆ ಸಿ ಹಾಕಿದ್ರೆ ರೇಡಿಯನ್ ಅಂತ ಅರ್ಥ ಆಗುತ್ತೆ. ಸೊ ತೀಟಾ ಸಿ. ಓಕೆ, ಆರ್ಕ್ ಲೆಂತ್ ಟು ದ ರೇಡಿಯಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ರೇಡಿಯನ್ಸಲ್ಲಿ ನಾವು ಹೇಳ್ತೀವಿ. ಈಗ ನಾವು ಒಂದು ರೇಡಿಯನ್ ಅಂದರೆ ಎಷ್ಟು ಅಂತ ಗೊತ್ತಾ ನಿಮಗೆ? ಸಪೋಸ್ ದಿಸ್ ಆರ್ಕ್ ಲೆಂತ್ ಇದೆಯಲ್ಲ, ಆರ್ಕ್ ಲೆಂತ್ ರೇಡಿಯಸ್ಗೆ ಈಕ್ವಲ್ ಆದರೆ, ಓಕೆ, ವೆನ್ ಲೆಂತ್ ಈಸ್ ಈಕ್ವಲ್ಸ್ ಟು ರೇಡಿಯಸ್. ಓಕೆ, ಇಫ್ ಯು ಟೇಕ್ ಅನ್ ಆರ್ಕ್ ಆಫ್ ಲೆಂತ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕಲ್, then this angle subtended by this arc is 1 radian. ಎಷ್ಟು? 1 radian. Then this theta c is equals to 1 radian. 1 radian ಅಂತ ಹೇಳ್ತೀವಿ. ಸೊ ಅದೇ ಥರ ಇದನ್ನು 2 ಭಾಗ ಮಾಡಿದ್ರೆ, ಇಫ್ ಯು ಎಕ್ಸ್ಟೆಂಡ್ ದಿಸ್, ಇದು 1 ರೇಡಿಯನ್ ಆಯಿತು, ಇಲ್ಲಿಗೆ 2 ರೇಡಿಯನ್ ಆಯಿತು. 1 ರೇಡಿಯನ್ 2 ರೇಡಿಯನ್ ಆಯಿತು. ಸೊ ಎಕ್ಸಾಕ್ಟ್ಲಿ ಆಪೋಸಿಟ್ ಆ್ಯಂಗಲ್ ಕನ್ಸಿಡರ್ ಮಾಡಿದ್ರೆ 180 ಡಿಗ್ರಿ ಅಂತ ಹೇಳ್ತೀವಲ್ವ, ಅದನ್ನು ಕನ್ಸಿಡರ್ ಮಾಡಿದ್ರೆ ಇದು 2, ಇಲ್ಲಿಗೆ 1 ರೇಡಿಯನ್ ಆಯಿತು, ಇಲ್ಲಿಗೆ 2 ರೇಡಿಯನ್ ಆಯಿತು. ಇಲ್ಲೊಂದು ಸ್ವಲ್ಪ ಇದೆಯಲ್ಲ, ಇದನ್ನು ಸೇರಿಸಿದ್ರೆ ಹಾಗದು ಪೈ ರೇಡಿಯನ್ ಆಗುತ್ತೆ. ಎಷ್ಟಾಗುತ್ತೆ? ಪೈ ರೇಡಿಯನ್ ಆಗುತ್ತೆ. ಸೊ ಹಾಫ್ ಸರ್ಕಲಲ್ಲಿ ಪೈ ರೇಡಿಯನ್ಸ್ ಇರುತ್ತೆ, ಇನ್ನು ಹಾಫ್ ಸರ್ಕಲಲ್ಲಿ ಪೈ 2 ಪೈ ರೇಡಿಯನ್ಸ್. ಸೊ 360 ಡಿಗ್ರಿ ಅಂತ ಏನು ಹೇಳ್ತೀವಿ, ಒಂದು ಎಂಟೈರ್ ಸರ್ಕಲ್ಲಿ ಇರ್ತಕ್ಕಂಥ ಆ್ಯಂಗಲ್ 360 ಡಿಗ್ರಿ, ವಿಚ್ ಈಸ್ ಈಕ್ವಲ್ ಟು 2 ಪೈ ರೇಡಿಯನ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಎ ಮೀನಿಂಗ್ಫುಲ್ ಥಿಂಗ್ ವಿಚ್ ವಿ ವಾಂಟ್. But if you want to define it in terms of other units, you cannot define it because the units will be cancelled. Therefore, this new unit called supplementary unit is introduced called radian. ಅದೇ ಥರ one more term for solid angle ಅಂತ ಹೇಳ್ತೀವಿ. ಸಾಲಿಡ್ ಆ್ಯಂಗಲ್ ಅಂತಂದರೆ, ನೀವು ಒಂದು ಪೇಪರನ್ನು ಈ ರೀತಿ ಸುರುಳಿ ಸುತ್ತಿದ್ರೆ, ಸುರುಳಿ ಸುತ್ತಿದ್ರೆ ನಿಮಗೆ ಸಿಗ್ತದೆ. ಇದು 3 ಡೈಮೆನ್ಷನಲ್ ಆ್ಯಂಗಲ್ ಅಷ್ಟೇ, ಇದೇನಿಲ್ಲ. ಮತ್ತು 3 ಡೈಮೆನ್ಷನಲ್ ಆ್ಯಂಗಲ್, ಐ ವಾಂಟ್ ಟು ಶೋ ಇಟ್ ಟು ಲೈಕ್ ದಟ್. ಓಕೆ, ಈ 3 ಡೈಮೆನ್ಷನಲ್ ಆ್ಯಂಗಲ್ ಏನಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ಸಾಲಿಡ್ ಆ್ಯಂಗಲ್ ಅಂತ ಹೇಳ್ತೀವಿ. ದಿ ಸಾಲಿಡ್ ಆ್ಯಂಗಲನ್ನು ಸ್ಟೆರಿಡಿಯನ್ ಅಂತ ಹೇಳ್ತಾರೆ. ಸ್ಟೆರಡಿಯನ್. ಓಕೆ, SR ಅಂತ ಹೇಳ್ತೀವಿ, ಸ್ಟೆರಡಿಯನ್ ಅಂತ ಹೇಳ್ತಾರೆ ಆಯ್ತಲ್ಲ. ಸೊ ಸಾಲಿಡ್ ಆ್ಯಂಗಲನ್ನು ಸ್ಟೆರಡಿಯನ್ ಅಂತ ಹೇಳ್ತಾರೆ. ಅಗೇನ್ ಸಾಲಿಡ್ ಆ್ಯಂಗಲ್ ಅಂದರೆ ಒಂದು 3 ಡೈಮೆನ್ಷನಲ್, ಓಕೆ, ಒಂದು ಗ್ಲೋಬನ್ನು ನಾವು ಅಥವಾ ಸ್ಪೇರನ್ನು ಊಹೆ ಮಾಡಿಕೊಂಡ್ರೆ, ಆ ಸ್ಪೇರ್ ಮೇಲೆ, ಓಕೆ, ಒಂದು ಗ್ಲೋಬನ್ನು ಊಹೆ ಮಾಡಿಕೊಂಡ್ರೆ, ಇಫ್ ಇಟ್ ಈಸ್ ಸೆಂಟರ್ ಅಂತ ತಗೊಳ್ಳೋಣ. ಸೊ ಇದ್ರ ಮೇಲೆ ಯಾವುದಾದ್ರೂ ಒಂದು ಸರ್ಫೇಸ್ ಏರಿಯಾ DS ಅಂತ ಕರಿತೀನಿ. ಸರ್ಫೇಸ್ ಏರಿಯಾ ಅಂತ ತಗೊಂಡ್ರೆ, ದ DS ಅಂತಕ್ಕಂಥದ್ದು ಏನಿದೆ ಆನ್ ದ ಸ್ಪೇರ್ ಓನ್ಲಿ. ಸೊ ದಿಸ್ ಈಸ್ ರೇಡಿಯಸ್ R. ಸೊ ದಿಸ್ ಸರ್ಫೇಸ್ ಏರಿಯಾ ಸಬ್ಟೆಂಡ್ಸ್ an angle, ಓಕೆ, an angle which we mention it with the symbol omega. ಒಮೆಗಾ ಇಂದ ಮೆನ್ಷನ್ ಮಾಡ್ತೀವಿ. ಓಕೆ, ದಿಸ್ ಸಿಂಬಲ್ ಈಸ್ ಒಮೆಗಾ ಅಂತ ಮೆನ್ಷನ್ ಮಾಡ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಸಾಲಿಡ್ ಆ್ಯಂಗಲ್. means the angle subtended by surface area, okay, circular surface area on the sphere. Okay, this subtended at the center of a sphere, which is called as solid angle ಅಂತ ಹೇಳ್ತೀವಿ. ಅದೇ ಥರ ನೋಡಿಕೊಂಡ್ರೆ ನಮಗೆ ಅಗೇನ್ this solid angle is also defined as, this solid angle is defined as the ratio of the surface area DS to the radius square, R square ಅಂತ ಹೇಳ್ತೀವಿ. ಅಗೇನ್ DS ಅಂತ ತಕ್ಷಣ ಮೀಟರ್ ಸ್ಕ್ವೇರ್ ಇಸ್ ದ ಯೂನಿಟ್ ಆಗುತ್ತೆ.
ಮತ್ತು ಆರ್ ಅಂದರೆ ಮೀಟರ್, ಆರ್ ಸ್ಕ್ವೇರ್ ಇಸ್ ಮೀಟರ್ ಸ್ಕ್ವೇರ್, ಅಗೇನ್ ಯೂನಿಟ್ಸ್ ವಿಲ್ ಬಿ ಕ್ಯಾನ್ಸಲ್ಡ್. ಸೊ ಇಲ್ಲಿ ಯೂನಿಟ್ನ ಕೊಡೋಕ್ಕಾಗೋದಿಲ್ಲ. ವಿ ಕ್ಯಾನಾಟ್ ಡಿಫೈನ್ ಯೂನಿಟ್ಸ್ ಇನ್ ಟರ್ಮ್ಸ್ ಆಫ್ ಎನಿ ಅನದರ್ ಯೂನಿಟ್. ದೇ ಫೋರ್ ಎ ನ್ಯೂ ಯೂನಿಟ್ ಈಸ್ ಇಂಟ್ರೊಡ್ಯೂಸ್ಡ್ ಕಾಲ್ಡ್ ಸ್ಟೆರಡಿಯನ್ ಅಂತ ಹೇಳ್ತಾರೆ ಅಷ್ಟೇ. ಸೊ ದಿಸ್ ಇನ್ಫಾರ್ಮೇಷನ್ ಈಸ್ ಎನಫ್ ಫಾರ್ ಯು. ಓಕೆ, ಸೊ ಲೆಟ್ ಮೀ conclude this the entire topic whatever we discussed. In SI system there are 7 fundamental physical quantities and corresponding 7 units. 7 fundamental physical quantity. It is the extended system of MKS system. It is the extended MKS system. MKS ಅಲ್ಲಿ ಮೂರಿತ್ತು, ಲೆಂತ್ ಮಾಸ್ ಟೈಮ್ಗೆ ಮೀಟರ್ ಮತ್ತು ಕೆ ಜಿ ಮತ್ತು ಸೆಕೆಂಡ್. ಎಮ್ ಕೆ ಸಿಸ್ಟಮ್ ಇತ್ತು. ಎಮ್ ಕೆ ಸಿಸ್ಟಮನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ. ಎಮ್ ಕೆ ಸಿಸ್ಟಮ್ಗೆ 4 ಯೂನಿಟ್ಸನ್ನು ಆ್ಯಡ್ ಮಾಡಿದ್ದಾರೆ. ಆ್ಯಡ್ ಮಾಡಿದಾಗ ಬಂದಿದ್ದು 7 ಯೂನಿಟ್ಸ್. ಸೊ ಲೆಂತ್ ಮಾಸ್ ಟೈಮ್ ಬಿಟ್ಟು ಮತ್ತು 4 ಯಾವ್ಯಾವುದು? ಥರ್ಮೋಡೈನಮಿಕ್ ಟೆಂಪ್ರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲೂಮಿನಸ್ ಇಂಟೆನ್ಸಿಟಿ. 4 ಸೇರಿಕೊಂಡ್ರೆ 7 ಆಯಿತು. ಅದು ಬಿಟ್ಟು ಇದು 2 ಸಪ್ಲಿಮೆಂಟ್ರಿ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಸಪ್ಲಿಮೆಂಟರಿ ಯೂನಿಟ್ಸ್. ಸೊ ನಿಮಗೇನಾದರೂ 7 ಫಂಡಮೆಂಟಲ್ ಯೂನಿಟ್ಸನ್ನು ಹೇಳಿ, ಹಿಂಗೆ ಎಸ್ ಐ ಸಿಸ್ಟಮಲ್ಲಿ ಬರ್ತಕ್ಕಂಥ 7 ಫಂಡಮೆಂಟಲ್ ಯೂನಿಟ್ಸನ್ನು ಹೇಳಿ ಅಂತಂದರೆ ನೀವು ಈ ಒಂದು 7 ಯೂನಿಟ್ಸನ್ನು ಹೇಳಬೇಕಾಗ್ತದೆ. ಮತ್ತು ಸಪ್ಲಿಮೆಂಟ್ರಿ ಯೂನಿಟ್ಸ್ ಕೇಳಿದ್ರೆ ಈ 2 ಹೇಳ್ಬೇಕಾಗ್ತದೆ. 7 ಮೊದಲು ಬರೆದ್ವಲ್ವ, ಅದು ಹೇಳ್ಬೇಕಾಗ್ತದೆ. ಸಪ್ಲಿಮೆಂಟ್ರಿ ಅಂತ ಕೇಳಿದ್ರೆ ಇದೆರಡು ಜ್ಞಾಪಕ ಇರಬೇಕು. ಈ ಎರಡನ್ನ ನೀವು ಫಂಡಮೆಂಟಲಲ್ಲಿ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಸಪ್ಲಿಮೆಂಟ್ರಿ ಅಂತ ಕೇಳಿದ್ರೆ ಮಾತ್ರ ಇವೆರಡು ಬರೀಬೇಕು. ಇದು ಬಿಟ್ಟು ಮಿಕ್ಕಿದ ಇನ್ನು ಎಲ್ಲ ಯೂನಿಟ್ಸ್ಗಳನ್ನು ನಾವು ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಓಕೆ, ಈ 7 + 2, ಓಕೆ, ಇವೆರಡು 9 ಬಿಟ್ಟು ಮಿಕ್ಕ ಎಲ್ಲವನ್ನು ನಾವು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಡಿರೈವ್ಡ್ ಯೂನಿಟ್ಸ್ ಅಂತ ಹೇಳ್ತೀವಿ. ಓಕೆ, ಯು ಗಾಟ್ ದ ಐಡಿಯಾ ಆಫ್ ದಿಸ್ ಯೂನಿಟ್ಸ್. ಈಗ ಸಪೋಸ್ ನೀವೀಗ ಡಿರೈವ್ಡ್ ಯೂನಿಟ್ಸ್ ಅಂತಂದರೆ ನಿಮಗೆ ಡಿರೈವ್ಡ್ ಯೂನಿಟ್ಸ್ ಅಥವಾ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಏನಾರು ಅಂದ್ಕೊಳ್ಳೋಣ. ಈಗ ಡಿರೈವ್ಡ್ ಯೂನಿಟ್ಸ್ ಅಂತಂದರೆ ಸಪೋಸ್ ಏರಿಯಾ ಈಸ್ ಎ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಏರಿಯಾ ಈಸ್ ಎ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಅಂತ ಅಂದ್ಕೊಂಡ್ರೆ ಲೆಂತ್ ಇಂಟು ಬ್ರೆಡ್ತ್ ನಾವು ಕೇಳಿದ್ದೀವಿ. ಲೆಂತ್ ಇಂಟು ಬ್ರೆಡ್ತ್. ಓಕೆ, ಸ್ಮಾಲ್ ಎಲ್ಲ ಬರೀತೀನಿ. ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳ್ತೀವಿ. ಲೆಂತ್ ಅಂದ ತಕ್ಷಣ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಮೀಟರ್ ಈಸ್ ದ ಯೂನಿಟ್. ಏನಾಗುತ್ತೆ? ಮೀಟರ್. ಇದಕ್ಕೆ ಬ್ರೆಡ್ತ್ ಈಸ್ ಆಲ್ಸೋ a length, again meter. What we get? Meter square. So we can define any other units. ಬೇರೆ ಎಲ್ಲ ಯೂನಿಟ್ಸನ್ನು ಡಿಫೈನ್ ಮಾಡ್ಬೋದು. ಅದೇ ಥರ ವರ್ಕ್ ಡನ್ ಅಂತ ಕೇಳಿದ್ರಿ ನೀವು. ವರ್ಕ್ ಡನ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅಗೇನ್ ವಾಟ್ ಈಸ್ ಫೋರ್ಸ್? ಫೋರ್ಸ್ ಈಸ್ m into a, mass into acceleration. So many things comes into x. What is acceleration? Again x²/t. ಇದೇ ಥರ ನಾವು ಅದನ್ನು ಡಿಫೈನ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇಂಟು ಎಕ್ಸ್ ಈ ರೀತಿ ಮಾಡ್ಕೊಳ್ತಾ ಹೋದಾಗ ನಾವು ಕೊನೆಗೆ ಅದಕ್ಕೊಂದು ಯೂನಿಟನ್ನು ವಿ ಕ್ಯಾನ್ ಡಿಫೈನ್ ಎ ಯೂನಿಟ್, ಓಕೆ, ಆಫ್ ಎನಿ ಅದರ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಡಿರೈವ್ಡ್ ಯೂನಿಟ್ಸ್. ಸೊ ಮಿಕ್ಕ ಎಲ್ಲ 7 + 2 9 ಬಿಟ್ಟು ಮಿಕ್ಕ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸನ್ನು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಅದರ ಯೂನಿಟನ್ನು ನಾವು ಡಿಫೈನ್ ಮಾಡ್ಬೋದು. ಈ 7 ಉಪಯೋಗಿಸ್ಕೊಂಡು ನಾವು ಡಿಫೈನ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯೂನಿಟ್ಸ್ ಅಂದರೆ ಇಷ್ಟು. ಇದ್ರ ಬಗ್ಗೆ ನಿಮಗೊಂದು ಕನ್ಫ್ಯೂಷನ್ ಇಲ್ಲದೆ ಇರುವಂಥ ಒಂದು ಕ್ಲಾರಿಟಿ ಇರಬೇಕಾಗುತ್ತೆ ಅಷ್ಟೇ. ಓಕೆ, ಇದ್ರ ನಂತರ ನಾವೇನು ಮಾಡೋಣ? ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಓಕೆ, ಕಾಲ್ಡ್ ಎರರ್ಸ್. ಈಗ ಯೂನಿಟ್ಸ್ ಆಯಿತು. ಮೆಜರ್ಮೆಂಟ್ಸಲ್ಲಿ ಹೋಗೋಣ. ಓಕೆ, ಮೆಜರ್ಮೆಂಟ್ಸಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನೀವು ಮೆಜರ್ಮೆಂಟ್ ಅಂತ ತಕ್ಷಣ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಮೆಜರ್ ಮಾಡಲಿಕ್ಕೆ ಹೋಗ್ತೇವೆ. ಮೆಜರ್ ಮಾಡಲಿಕ್ಕೆ ನಮ್ಗೆ ಏನು ಬೇಕು? ಒಂದು ಸ್ಟ್ಯಾಂಡರ್ಡ್ ಬೇಕು. ಏನು ಬೇಕು? ಒಂದು ಸ್ಟ್ಯಾಂಡರ್ಡ್ ಬೇಕು. ದಟ್ ಈಸ್ ಕಾಲ್ಡ್ ಯೂನಿಟ್ ಅಂತ ತಕ್ಷಣ ಇಲ್ಲಿ ನೋಡಿ, ಸ್ಟ್ಯಾಂಡರ್ಡ್ ಅಂದ ತಕ್ಷಣ ಏನು ಜ್ಞಾಪಕ ಅಂದರೆ ಉದಾಹರಣೆ ಅಂದ ತಕ್ಷಣ ಒಂದು ಕೆ ಜಿ ಕಲ್ಲಿರುತ್ತೆ ನೋಡಿದ್ರಲ್ಲ. ಈಗ ನಾವು ಸಂತೆಯಲ್ಲೆಲ್ಲ ಹೋದಾಗ ಅವರು ಫಿಸಿಕಲ್ ಬ್ಯಾಲೆನ್ಸನ್ನು ಉಪಯೋಗಿಸಿ ತೂಕ ಮಾಡ್ತಾರೆ. ಬ್ಯಾಲೆನ್ಸನ್ನು ಇಟ್ಕೊಂಡಿರ್ತಾರೆ. 1 kg ಕಲ್ಲು, ಅರ್ಧ kg ಕಲ್ಲು, ಈ ರೀತಿ ಕಲ್ಲುಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಯೂನಿಟ್ ಅಂತ ಕರಿತೀವಿ. ದಟ್ ಈಸ್ ಎ ಸ್ಟ್ಯಾಂಡರ್ಡ್. ಓಕೆ, ಯೂಸ್ ಟು ಮೆಜರ್ ಎನಿ ಅದರ್ ಥಿಂಗ್ಸ್. ಅಂದರೆ ಬೇರೆ ಎಲ್ಲ ವೆಜಿಟೇಬಲ್ಸು, ಫ್ರೂಟ್ಸು ಅದನ್ನು
ತೂಕ ಮಾಡಲಿಕ್ಕೆ ಏನು ಮಾಡ್ತಾರೆ, ಈ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಇದಕ್ಕೆ ಕಂಪೇರ್ ಮಾಡಿ ಇದರ ಎಷ್ಟು ಪಟ್ಟು ಇದೆ ಅದು ಅಂತ ನೋಡ್ತಾರೆ. ಸಪೋಸ್ 1 kg ಕಲ್ಲಿದೆ, 1 kg ಕಲ್ಲಿನ 2 ಪಟ್ಟಿದೆ, 3 ಪಟ್ಟಿದೆ, 10 ಪಟ್ಟಿದೆ, 1 ಪಟ್ಟಿದ್ರೆ 1 kg, 2 ಪಟ್ಟಿದ್ರೆ 2 kg, 10 ಪಟ್ಟಿದ್ರೆ 10 kg, ಈ ರೀತಿ ನಾವು ಮೆಜರ್ ಮಾಡ್ತಾ ಹೋಗ್ತೀವಿ. ಅದೇ ಥರ 1 ಮೀಟರ್ ಸ್ಕೇಲ್ ವಿಚ್ ಈಸ್ ಆಲ್ಸೋ ಎ ಸ್ಟ್ಯಾಂಡರ್ಡ್. ಓಕೆ, ಮೀಟರ್ ಸ್ಕೇಲ್ ಈಸ್ ಎ ಸ್ಟ್ಯಾಂಡರ್ಡ್, 1 ಮೀಟರ್ ಸ್ಕೇಲ್ ಅಂತ ಹೇಳ್ತೀವಿ. ನೀವೆಲ್ಲ ಉಪಯೋಗಿಸಿರುವಂಥ ಸ್ಕೇಲು ವೆರಿ ಸ್ಮಾಲ್ ಸ್ಕೇಲು, ಚಿಕ್ಕ ಸ್ಕೇಲ್ ಉಪಯೋಗಿಸ್ತೀರಾ, ಅದು ಅರ್ಧ ಅಡಿ ಇರುತ್ತೆ, 12 ಸೆಂಟಿಮೀಟರ್ನ ಬರುತ್ತದು. ಸ್ವಲ್ಪ ದೊಡ್ಡ ಸ್ಕೇಲ್ ಉಪಯೋಗಿಸ್ತೀರಾ ನೀವು, ಮೆಟಲ್ ಸ್ಕೇಲ್ ಅಥವಾ ಸ್ವಲ್ಪ ದೊಡ್ಡ ಸ್ಕೇಲ್ ಉಪಯೋಗಿಸಿರ್ತೀರ, ದಟ್ ಈಸ್ 30 ಸೆಂಟಿಮೀಟರ್ ಅಥವಾ 1 ಅಡಿ ಇರುತ್ತೆ ಅಷ್ಟೇ, ಅದು 30 ಸೆಂಟಿಮೀಟ್ರು. ಮತ್ತು ಟೈಲರಿಂಗ್ ಶಾಪಲ್ಲಿ ಟೈಲರ್ಸ್ ಎಲ್ಲ ಕೆಲವು ಟೈಮು ಅಥವಾ ಆ ಬಟ್ಟೆ ಅಂಗಡಿನಲ್ಲೆಲ್ಲ ಒಂದು ಸ್ಕೇಲ್ ಉಪಯೋಗಿಸ್ತಾರೆ ವಿಚ್ ಈಸ್ 1 ಮೀಟರ್ ಇರುತ್ತೆ, ಅದು 100 ಸೆಂಟಿಮೀಟರ್ಸ್ ಇರುತ್ತೆ. ಸೊ ನಿಮಗೆ ಈ ಒಂದು ಮೀಟರ್ಸ್ ಮಧ್ಯೆ ಸ್ವಲ್ಪ ಕನ್ಫ್ಯೂಷನ್ ಬರ್ಬೋದು ಅಂತ ಕಾಣುತ್ತೆ. ನಾವು ಬರೀ ಮೀಟರ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ಓಕೆ ದಟ್ ಆಲ್ಸೋ. ಓಕೆ, ಈಗ ನಾವು ಲೆಂತ್ ಅಂತ ಮೆಜರ್ ಮಾಡಬೇಕಾದ್ರೆ ನಾನು ಮೀಟ್ರ್ ಬಗ್ಗೆ ಮಾತ್ರ ಹೇಳಿದೆ ನಿಮಗೆ. ಮೀಟ್ರ್ ಇಸ್ SI ಸಿಸ್ಟಮಲ್ಲಿ ಮೀಟ್ರ್ ಉಪಯೋಗಿಸ್ತೀವಿ ಅಂತ. ಬಟ್ ನಮ್ಮ ಕನ್ವೀನಿಯೆಂಟಿಗೆ ಏನು ಮಾಡ್ತೀವಿ ನಾವು, ಕೆಲವೊಂದು ಸಲ ಏನು ಮಾಡ್ತೀವಿ, ನಮಗೆ ಇನ್ನೂ ಕೆಲವೊಂದರೆ ರೇಂಜ್ ಬೇರೆ ಇದೆ, ವಸ್ತುಗಳ ಒಂದು ರೇಂಜ್ ಇದೆಯಲ್ಲ, ಅದು ರೇಂಜ್ ತುಂಬ ಬೇರೆ ಬೇರೆ ಇರ್ತದೆ. ಸೊ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳು, ಕೆಲವೊಂದು ವಸ್ತುಗಳನ್ನ ನಾವು ಮೀಟರ್ ಸ್ಕೇಲಲ್ಲಿ ಮೆಜರ್ ಮಾಡಿಬಿಡ್ಬೋದು, ಮೀಟರ್ಸಲ್ಲಿ ಹೇಳ್ಬೋದು. ಬಟ್ ಅಟಾಮಿಕ್ ಲೆವೆಲಲ್ಲಿ ಹೋದಾಗ ಏನಾಗುತ್ತೆ, ನಮಗೆ ಈ ಮೀಟರ್ ಸ್ಕೇಲ್ ಉಪಯೋಗ ಬರೋದಿಲ್ಲ. ಓಕೆ, ಅಟಾಮಿಕ್ ಸ್ಕೇಲಲ್ಲಿ ಹೋದಾಗ ಮೀಟರ್ ಸ್ಕೇಲ್ ತೊಗೊಂಡು ನಾವು ಮೆಜರ್ ಮಾಡೋಕ್ಕಾಗೋದಿಲ್ಲ. ಅಲ್ಲೇನು ಮಾಡ್ತೀವಿ, ನಾವು ಲೆಂತನ್ನು ಹೇಳ್ಬೇಕಾದ್ರೆ ನಾವು ತುಂಬ ಕಡಿಮೆ ಸ್ಕೇಲ್ಸ್ಗೆ ಹೋಗಬೇಕಾಗ್ತದೆ. ಈಗ ಉದಾಹರಣೆ, ನೀವು ಒಂದು ನ್ಯೂಕ್ಲಿಯಸ್ ಅಂತಂದರೆ ನ್ಯೂಕ್ಲಿಯರ್ ರೇಡಿಯಸ್ ಅಂತ ತಗೊಂಡ್ರೆ, ಆ ರೇಡಿಯಸ್ಸು ಯಾವ ರೇಂಜಲ್ಲಿ ಇರುತ್ತೆ ಅಂತಂದರೆ ಎಷ್ಟಿರುತ್ತೆ, 10⁻⁻15 ಮೀಟರ್, ಈ ರೇಂಜಲ್ಲಿರುತ್ತೆ. 10⁻−15 ಮೀಟರ್ಸ್. ಓಕೆ, 10⁻−15 ಅಂದರೆ ಎಷ್ಟು ಹಾಗಾದರೆ ಅಂತ ನೋಡೋದಾದರೆ, ಈಗ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೂ ಕೆಲವೊಂದು ಯೂನಿಟ್ಸ್ಗಳ ಬಗ್ಗೆ ತಿಳ್ಕೊಬೇಕಾಗ್ತದೆ. ವಿಚ್ ಆರ್ ಸೆಂಟಿಮೀಟರ್ ಅಂತ ಕೇಳಿರ್ಬೋದು ನೀವು. ಈಗ ನಿಮ್ಮ ಆರ್ಡಿನರಿ ಸ್ಕೇಲ್ ತೊಗೊಂಡ್ರೆ ಎಷ್ಟಾಗ್ತದೆ, ಆರ್ಡಿನರಿ ಸ್ಕೇಲನ್ನು ತೊಗೊಂಡ್ರೆ ಅದರಲ್ಲಿ ನಿಮಗೆ 12 ಸೆಂಟಿಮೀಟರ್ದು ಸ್ಕೇಲ್ ನೀವು ಯೂಸ್ ಮಾಡ್ತೀರಿ, ನಿಮ್ಮ ಜಾಮಿಟ್ರಿ ಬಾಕ್ಸ್ ಅದು ಇರುತ್ತೆ ಅಂತ ನೋಡಿದ್ದೀರಿ ಇವೆಲ್ಲ. ಆ ಒಂದು ಇದರಲ್ಲಿ ಸೆಂಟಿಮೀಟರ್ಸನ್ನು ಉಪಯೋಗಿಸಿರ್ತಾರೆ. 12 ಸೆಂಟಿಮೀಟರ್ ಇರುತ್ತೆ, 12 ಅಂದರೆ ಸೆಂಟಿಮೀಟರ್ಸ್ ಅಂತ ಹೇಳ್ತೀವಿ. ಸೆಂಟಿಮೀಟರ್ಸ್ ಅಂತಂದರೆ 1 ಮೀಟ್ರ್ ಇದೆಯಲ್ಲ, 1 ಮೀಟ್ರನ್ನು 100 ಭಾಗ ಮಾಡಿದ್ರೆ ಸೊ 1 ಭಾಗವನ್ನು ನಾವು ಸೆಂಟಿಮೀಟರ್ ಅಂತ ಕರಿತೀವಿ. ಸೊ 1 ಮೀಟ್ರನ್ನು 100 ಸಮವಾದ ಭಾಗ ಮಾಡಿದ್ರೆ ಅದರ ಒಂದೊಂದು ಭಾಗ 1 ಸೆಂಟಿಮೀಟರ್ ಇರುತ್ತೆ. ಈ 1 ಸೆಂಟಿಮೀಟರ್ ಇದೆಯಲ್ಲ ನಿಮ್ಮ ಸ್ಕೇಲಲ್ಲಿ, ಅದನ್ನು ಮತ್ತೆ 10 ಭಾಗ ಮಾಡಿರ್ತಾರೆ. ದೇ ಆರ್ ಮಿಲಿಮೀಟರ್ಸ್ ಅಂತ ಹೇಳ್ತೀವಿ, ಅದನ್ನು ಮಿಲಿಮೀಟರ್ಸ್ ಅಂತ ಹೇಳ್ತೀವಿ. ಸೊ ಸೆಂಟಿಮೀಟರ್ ಅಂತಂದರೆ, ಸೊ ಸಪೋಸ್ ಸೆಂಟಿಮೀಟರ್ಸನ್ನು cm ಅಂತ ಮೆನ್ಷನ್ ಮಾಡ್ತೀವಿ, ವಿಚ್ ಈಸ್ 10⁻⁻2 ಮೀಟರ್. 10⁻⁻2 ಅಂದರೆ 1/100 ಅಂತ, 1/100th ಆಫ್ ಎ ಮೀಟರ್ ಅಂದರೆ 1 ಮೀಟರ್ನ 100 ಭಾಗ ಮಾಡಿ ನಾವು ಮಾಡಿದಾಗ ಬರ್ತಕ್ಕಂಥದ್ದು 10⁻⁻2 ಮೀಟರ್ಸ್, ವಿಚ್ ಈಸ್ ನಥಿಂಗ್ ಬಟ್ 1/100 ಆಫ್ ಎ ಮೀಟರ್. 1 ಮೀಟರ್ 100 ಭಾಗ ಮಾಡಿರ್ತೀವಿ. ಅದೇ ಥರ ಮಿಲಿಮೀಟರ್, ಸ್ಮಾಲ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಅಗೇನ್ ಇಟ್ ಈಸ್ 1/1000. 1 ಮೀಟ್ರನ್ನ 1000 ಭಾಗ ಮಾಡಿರ್ತೀವಿ. 100 ಭಾಗ ಅಲ್ಲ, 1000 ಭಾಗ ಅಂದರೆ ನಥಿಂಗ್ 1000 ಮೀಟರ್ ಅಂತ ಹೇಳ್ಬೋದು. ಇದನ್ನು 1/10 ಸೆಂಟಿಮೀಟರ್ ಅಂತ ಹೇಳ್ಬೋದು. 1 ಸೆಂಟಿಮೀಟರ್ನ 10 ಭಾಗ ಮಾಡಿರ್ತಾರೆ. ಸೊ ದಟ್ ಈಸ್ ಮಿಲಿಮೀಟ್ರ್. ಇದೇ ಥರ ನಾವು ಹೋದರೆ ಮೈಕ್ರೋಮೀಟ್ರ್ ಬರುತ್ತೆ, ನ್ಯಾನೋಮೀಟ್ರ್ ಬರುತ್ತೆ. ಸೊ ನೀವೆಲ್ಲ ಕೇಳಿರ್ಬೋದು, ಈಗ ನ್ಯಾನೋ ಅನ್ನೋ ವರ್ಡ್ ಎಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ. ನ್ಯಾನೋ ಸೈನ್ಸ್ ಅಂತಲ್ಲ, ನ್ಯಾನೋ ಮೆಟೀರಿಯಲ್ಸ್ ಎಲ್ಲ ಕೇಳಿರ್ಬೋದು. 10⁻⁹. ಓಕೆ, ನ್ಯಾನೋಮೀಟರ್ ಅಂದರೆ 10⁻⁹ ಮೀಟರ್ ಅಂತ ಹೇಳ್ತೀವಿ. ಅದೇ ಥರ ಪೀಕೋ ಮೀಟರ್ ಅಂತ ಕರಿತೀವಿ. ಪೀಕೋ 10⁻12. ನಮ್ಗೆ ಅದೆಲ್ಲ ಬರುತ್ತೆ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಹೇಳಿದೆ. ವಿಚ್ ಇಸ್ ನಥಿಂಗ್ ಬಟ್ 1/1 ಎಷ್ಟಾಗುತ್ತೆ, 10⁻⁻15 ಅಂದರೆ 1/1 ಪಕ್ಕದಲ್ಲಿ 15 ಸೊನ್ನೆ ಹಾಕಬೇಕು. ಅಷ್ಟು ಚಿಕ್ಕದು, ಒಂದರಲ್ಲಿ 15 ಸೊನ್ನೆ ಹಾಕಬೇಕು. ಕೌಂಟ್ ಮಾಡಲಿಕ್ಕೆ ಅಷ್ಟು ಸಾಧಾರಣ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು 10⁻⁻15 ಮೀಟರ್ ಅಂತ ಹೇಳ್ತೀವಿ. ತುಂಬ ಚಿಕ್ಕದು, ಕಣ್ಣಿಗೆ ಕಾಣದಿರುವಂಥ ಒಂದು ಪಾರ್ಟಿಕಲ್ನ ರೇಡಿಯಸ್ ಬಗ್ಗೆ ಮಾತಾಡ್ತಿದ್ದೀವಿ ನಾವೀಗ. 10⁻⁻15 ಮೀಟರ್. ಇದನ್ನು ನಾವು ಒಂದು ಯೂನಿಟಲ್ಲಿ ಕರಿತೀವಿ. ಇದನ್ನು ಒಂದು ವಿಜ್ಞಾನಿ ಹೆಸರಲ್ಲಿ ನಾವು ಹೇಳ್ತೀವಿ, ವಿಚ್ ಇಸ್ ಕಾಲ್ಡ್ ಫರ್ಮಿ.
ಅಂತ ಹೇಳ್ತೀವಿ, ಫರ್ಮಿ ಅಂತ ಹೇಳ್ತೀವಿ. ಹೆನ್ರಿಕೋ ಫರ್ಮಿ ಅಂತ ಹೆಸರು ಕೇಳಿರ್ಬೋದು, ಅವರ ಹೆಸರಲ್ಲಿ ಇದನ್ನು ಹೇಳಿದ್ದಾರೆ. ಸೊ ಫರ್ಮಿ ಅಂದರೆ 10⁻⁻15 ಮೀಟರ್ಸ್. ಇದಾದ ನಂತರ ಅವರು ನ್ಯೂಕ್ಲಿಯರ್ ರೇಡಿಯಸ್ಗಳ ಬಗ್ಗೆ ಆಯಿತು, ಒಂದು ಅಟಾಮಿಕ್ ಸೈಜ್ ಬಗ್ಗೆ ಆಯಿತು ಮಾತಾಡಬೇಕಾದ್ರೆ ಫರ್ಮೀಸಲ್ಲಿ ಮಾತಾಡ್ತಾರೆ. ಎಷ್ಟು ಫರ್ಮಿ ಇದೆ ನ್ಯೂಕ್ಲಿಯರ್ ರೇಡಿಯಸ್ ಅಂತ ಬಗ್ಗೆ ಮಾತಾಡ್ತಾರೆ. 1 ಫರ್ಮಿನ, 2 ಫರ್ಮಿನ, 3 ಫರ್ಮಿನ, ಎಷ್ಟಿದೆ ಫರ್ಮಿ ಅಂತ ಹೇಳ್ತಾರೆ. ಇದು ಜಸ್ಟ್ ನಿಮಗೆ ಒಂದು ರೇಂಜನ್ನು ಹೇಳಲಿಕ್ಕೆ ಹೇಳಿದೆ ಅಷ್ಟೇ. ನಿಮಗೆ ಲೆಂತಲ್ಲಿ ರೇಂಜ್ ಎಲ್ಲಿಂದ ಎಲ್ಲಿಗಿರ್ತದೆ ಅಂತ. ಆ 10⁻15 ಮೀಟ್ರಿಂದ ಹಿಡಿದು ಅದರ ಮುಂದಕ್ಕೆ ಹೋಗ್ತಾ ನಾವು ಕೆಲವೊಂದನ್ನು ಮೀಟರ್ಸಲ್ಲಿ ಹೇಳ್ತೀವಿ. ನಾವು ಡಿಸ್ಟೆನ್ಸ್ಗಳನ್ನು ಮೀಟರ್ಸ್ ಹೇಳೋಕ್ಕಾಗೋದಿಲ್ಲ, ಕಿಲೋಮೀಟರ್ಸಲ್ಲಿ ಹೇಳ್ತೀವಿ. ಈಗ ಸಪೋಸ್ ಕುಮಟಾಯಿಂದ ಸಿರ್ಸಿಗೆ ಎಷ್ಟು ದೂರ ಇದೆ ಅಂತಂದರೆ ನಾವು ಮೀಟರ್ಸಲ್ಲಿ ಯಾರು ಹೇಳೋದಿಲ್ಲ, ಕಿಲೋಮೀಟರ್ಸಲ್ಲಿ ಹೇಳ್ತೀವಿ. ಒಂದು 70 ಕಿಲೋಮೀಟರ್ ಇದೆ ಅಂತ ಹೇಳ್ತೀವಿ. ಸೊ ಈ ಡಿಸ್ಟೆನ್ಸ್ಗಳನ್ನೆಲ್ಲ ಆಲ್ಮೋಸ್ಟು ನಾವು ಅರ್ಥಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋದ್ರೂ ಕಿಲೋಮೀಟರ್ಸಲ್ಲಿ ಹೇಳ್ತೀವಿ. ಈ ಭೂಮಿಯಿಂದ ಸೂರ್ಯ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದಾಗ ಅದಕ್ಕೆ ನಾವು ಮೀಟರ್ಸಲ್ಲಿ ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ಬೇರೆ ಉಪಯೋಗಿಸ್ತಾರೆ. ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಉಪಯೋಗಿಸ್ತಾರೆ. ಅದು ಇಂಟರ್ ಪ್ಲಾನೆಟರಿ ಡಿಸ್ಟೆನ್ಸನ್ನು ಹೇಳಿದಾಗ ಆಸ್ಟ್ರೋನಾಮಿಕಲ್ ಯೂನಿಟನ್ನು ಉಪಯೋಗಿಸ್ತಾರೆ. ಅದಕ್ಕಿಂತ ತುಂಬ ದೂರ ನಕ್ಷತ್ರಗಳನ್ನು ಉಪಯೋಗಿಸ್ಬೇಕಾದ್ರೆ ಅವು ಸಾಕಾಗೋದಿಲ್ಲ, ಅವಕ್ಕೆ ಲೈಟ್ ಇಯರ್ಸ್ ಅಂತೆಲ್ಲ ಬಳಸ್ತಾರೆ. ಲೈಟ್ ಇಯರ್ಸ್ ಅಂದರೆ ಬೆಳಕು 1 ಸೆಕೆಂಡಲ್ಲಿ 1 ವರ್ಷದಲ್ಲಿ ಎಷ್ಟು ದೂರ ಹೋಗುತ್ತೋ ಅದನ್ನು ಲೈಟ್ ಇಯರ್ಸ್ ಅಂತ ಹೇಳ್ತೀವಿ. ಹೀಗೆ ರೇಂಜ್ ತುಂಬ ವೈಡ್ ಇದೆ. ಹಾಗಾಗಿ ಏನು ಮಾಡ್ತಾರೆ, ಬೇರೆ ಯೂನಿಟ್ಸ್ಗಳನ್ನು ಬಳಸ್ತಾ ಹೋಗ್ತಾರೆ. ಆದರೆ ಮೀಟರ್ ಏನು ಫಂಡಮೆಂಟಲ್ ಯೂನಿಟ್ ಆಗಿ ಇರುತ್ತೆ. ಮೀಟರ್ ಫಂಡಮೆಂಟಲ್ ಯೂನಿಟ್ ಆಗಿರುತ್ತೆ. ಅದೇನೇ ಬಳಸಿದ್ರು ಇನ್ ಟರ್ಮ್ಸ್ ಆಫ್ ಮೀಟ್ರಲ್ಲೇ ಹೇಳಬೇಕಾಗುತ್ತೆ. ಯಾಕಂದರೆ ಫರ್ಮಿ ಅಂತ ಹೇಳಿದ್ರು ಫರ್ಮಿ ಅಂದರೆ 10⁻⁻15 ಮೀಟರ್ ಅಂತ ನಮಗೆ ಗೊತ್ತಿರುತ್ತೆ. ಹಾಗೆ ಮೀಟರ್ಸಲ್ಲೇ ಅದನ್ನು ಹೇಳ್ಬೋದು. ಸೊ ಈಗ ನಮ್ಮ ಕನ್ವೀನಿಯೆಂಟಿಗೆ ನಾವು ಬೇರೆ ರೇಂಜಲ್ಲಿ ಉಪಯೋಗಿಸ್ತೀವಿ. ಅದೇ ಥರ ತೂಕವನ್ನು ತಗೊಂಡ್ರು ಅಷ್ಟೇ. ನಾವೀಗ kg ಅಂತ ಹೇಳಿದ್ವಿ, SI ಸಿಸ್ಟಮಲ್ಲಿ ಯಾವುದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ನಾವು kg ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಆದರೆ ನಾವು ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ kgಯಲ್ಲಿ ಯಾವತ್ತೂ ಮಾತಾಡೋದಿಲ್ಲ, ಗ್ರಾಮ್ಸಲ್ಲಿ ಮಾತಾಡ್ತೀವಿ. ಎಷ್ಟು ಗ್ರಾಮ್ಸ್ ಚಿನ್ನವನ್ನು ನಾವು ಖರೀದಿ ಮಾಡಿದ್ವಿ ಅಂತ. ಅಲ್ಲ, ನಮ್ಮ ಕನ್ವೀನಿಯೆಂಟಿಗೆ ನಾವು ಗ್ರಾಮ್ಸಲ್ಲಿ, kgಲಿ ಮಾತಾಡಿದ್ರೆ ಮೀನಿಂಗ್ ಸಿಗೋದಿಲ್ಲ. ನಾನು 0.2 kg ಚಿನ್ನ ತಗೊಂಡೆ ಅಂತಂದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅದ್ರ ಬದಲಾಗಿ ನಾನು 2 ಗ್ರಾಮ್ ಚಿನ್ನ ತೊಗೊಂಡೆ ಅಂತಂದರೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ. 2 ಗ್ರಾಮ್ ತೊಗೊಂಡಿದ್ದೀವಿ, 20 ಗ್ರಾಮ್ ತೊಗೊಂಡಿದ್ದೀವಿ ಅಂದರೆ ಸ್ವಲ್ಪ ಅರ್ಥ ಆಗುತ್ತೆ, 20 ಗ್ರಾಮ್ ಚಿನ್ನನ ಅಂತ ಅರ್ಥ ಆಗುತ್ತೆ. ಸೊ ನಾವು ಅದನ್ನು ಗ್ರಾಮ್ಸಲ್ಲಿ ಹೇಳ್ತೀವಿ. ತೂಕದಲ್ಲಿ ಎಷ್ಟು, ಅದೇ ಥರ ಇನ್ನೂ ಕಡಿಮೆ ತೂಕನೂ ಇದೆ. ಓಕೆ, ಅಟಾಮಿಕ್ ಇನ್ನೂ ಇವಾಗ ಸಪೋಸ್ ಏನಾಗುತ್ತೆ, ಒಂದು ಆಟಮ್ ಎಷ್ಟು ತೂಕ ಇದೆ ಅಂತ ನೋಡಿದಾಗ ಅದನ್ನು kgಲಿ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಬೇರೆ ಯೂನಿಟನ್ನು ಬಳಸ್ತಾರೆ. ಸೊ ಅಟಾಮಿಕ್ ಸ್ಕೇಲಲ್ಲಿ ನಾವು ಅಟಾಮಿಕ್ ಮಾಸ್ ಯೂನಿಟ್ ಅಂತ ಒಂದು ಸ್ಕೇಲ್ ಬಳಸ್ತಾರೆ. ಅಟಾಮಿಕ್ ಮಾಸ್ ಯೂನಿಟ್ ಅಂತ ಒಂದು ಯೂನಿಟನ್ನು ಬಳಸ್ತಾರೆ. AMU ಅಂತ ಮೆನ್ಷನ್ ಮಾಡ್ತೀವಿ. ಅಟಾಮಿಕ್ ಮಾಸ್ ಯೂನಿಟ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ 1 AMU ಅಂದರೆ ಎಷ್ಟಿರುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಆ್ಯಾವ್ರೇಜ್ ಮಾಸ್ ಆಫ್ ಎ ಪ್ರೋಟಾನ್ ಅಥವಾ ನ್ಯೂಟ್ರಾನ್ಗೆ ಸಮ ಇರುತ್ತೆ. ಮಾಸ್ ಆಫ್ ಎ ಪ್ರೋಟಾನ್ ಎಷ್ಟಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ಸೆಲ್ಲ ಇರುತ್ತೆ, ಹೈಸ್ಕೂಲೆಲ್ಲ ಓದಿದ್ದೀರಿ. ಸೊ ಮಾಸ್ ಆಫ್ ಎ ಪ್ರೋಟಾನ್ ಅಂದ ತಕ್ಷಣ ಅದು 1.67 ಓಕೆ ಇಂಟು 10⁻⁻27 kg ಅಂತ ಓದಿದ್ದೀರಿ. ಸೊ ಮಾಸ್ ಆಫ್ ಎ ಪ್ರೋಟಾನ್ ಅಂದ ತಕ್ಷಣ 1.67 ಮೇ ಬಿ 3 ಅನಿಸುತ್ತೆ, 673 ಇಂಟು 10⁻⁻27 kg ಅಂತೆಲ್ಲ ಓದಿರ್ತೀರಿ. ಮಾಸ್ ಆಫ್ ಎ ನ್ಯೂಟ್ರಾನ್ ಈಸ್ ಆಲ್ಸೋ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.675 ಇಂಟು 10⁻⁻27 kg. ಇವಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ ಇದೇ ರೇಂಜಲ್ಲೇ, ಅಂದರೆ ಆವ್ರೇಜ್ ಮಾಸ್ ಅಂತ ತೊಗೊಂಡಾಗ ಏನು ಬರ್ತದೆ, ಆವ್ರೇಜ್ ಅಂತ ಇವೆರಡಕ್ಕೂ ಆವ್ರೇಜ್ ತೊಗೊಂಡ್ರೆ ಅಥವಾ ಅದ್ರಲ್ಲಿ ಡಿಫೈನ್ ಮಾಡಲಿಕ್ಕೆ ಬೇರೆ ರೀತಿ ಇದೆ. ದಟ್ ಈಸ್ ಕಾರ್ಬನ್ 12 ಐಸೋಟೋಪ್ನ ಒಂದು ಆ್ಯಟಮನ್ನು ತಗೋತಾರೆ. ಆ್ಯಟಮ್ಸಲ್ಲಿರ್ತಕ್ಕಂಥ ಎಲ್ಲ ಪ್ರೋಟಾನ್ಸ್ ಮತ್ತು ಎಲ್ಲ ನ್ಯೂಟ್ರಾನ್ಸ್ ಅದನ್ನೆಲ್ಲ ತೊಗೊಂಡು ಅದರ ಮಾಸನ್ನು ತೆಗೆದು ಅದಕ್ಕೆ ಆವ್ರೇಜ್ ತೆಗಿತಾರೆ. ಆವ್ರೇಜ್ ತೆಗೆದಾಗ ಬರ್ತಕ್ಕಂಥ ಒಂದು ಮಾಸನ್ನು ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.66 ಇಂಟು 10⁻⁻27 kg ಅಂತ ಹೇಳ್ತೀವಿ. 27 kg. ಸೊ ಇಷ್ಟು ಬರುತ್ತೆ. ಸೊ ದಿಸ್ ಈಸ್ ದ ರೇಂಜ್. ಸೊ ಆಟಮ್ನ ಒಂದು ತೂಕ ಮಾತಾಡಬೇಕಾದ್ರೆ ನಾವು kg ಲೆಕ್ಕದಲ್ಲಿ ಮಾತಾಡೋಕ್ಕಾಗೋದಿಲ್ಲ. AMU ಅಥವಾ 1 ಯೂನಿಟ್ ಅಂತ ಹೇಳ್ತೀವಿ, ಎಷ್ಟು ಯೂನಿಟ್ ಇದೆ ಅಂತ. ಸೊ ಇಷ್ಟು ತೂಕ ಇಷ್ಟಿದ್ದರೆ ಅದನ್ನು 1 ಯೂನಿಟ್ ಅಥವಾ 1 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಸೊ ಇದರ ಮಲ್ಟಿಪಲ್ಸಲ್ಲೇ ಬೇರೆ ಎಲ್ಲ ಇರುತ್ತೆ, ಏನಿದ್ರು ಇದರ ಮಲ್ಟಿಪಲ್ಸಲ್ಲೇ ಇರುತ್ತೆ. ಸೊ ಇದು ಅತ್ಯಂತ ಚಿಕ್ಕ ಪಾರ್ಟಿಕಲ್ನ ನಾವು ವೇವ್ ಮಾಡಬೇಕಾಗುತ್ತೆ. ಅತ್ಯಂತ ದೊಡ್ಡದು ಮತ್ತು ಸ್ವಲ್ಪ ತೂಕ ಜಾಸ್ತಿ ಆಗ್ತಾ ಹೋಗ್ಬೇಕಾದ್ರೆ ನಾವು kgನಲ್ಲಿ ಈಗ ನಾವು ತರಕಾರಿಗಳು kgಲಿ ತೊಗೋಬೋದು. ಬಟ್ ದೊಡ್ಡ ಸ್ಕೇಲ್ಗೆ ಹೋಗ್ತಾ ನಮಗೆ kg ಸಾಕಾಗೋದಿಲ್ಲ. ಅಲ್ಲೇನಾಗಬೇಕಾಗುತ್ತೆ ನಮಗೆ ಕ್ವಿಂಟಾಲ್ಸ್, 100 kgಗೆ 1 ಕ್ವಿಂಟಾಲ್ ಅಂತ ಅಪ್ರಾಕ್ಸಿಮೇಟ್ಲಿ ಹೇಳ್ತೀವಿ. ಸೊ ಕ್ವಿಂಟಲ್ಸಲ್ಲಿ ಮಾತಾಡ್ತೀವಿ. ಅದಕ್ಕಿಂತ ಜಾಸ್ತಿನ ಟನ್ಸಲ್ಲಿ ಮಾತಾಡ್ತೀವಿ, ಟನ್ ಲೆಕ್ಕದಲ್ಲಿ ಇರುತ್ತೆ ಅಂತ ಮಾತಾಡ್ತೀವಿ. ಹೀಗೆ ನಮಗೆ ಬೇರೆ ರೇಂಜ್ ಇದೆ. ಸೊ ಒಂದೊಂದು ರೇಂಜ್ಗೆ ಒಂದೊಂದನ್ನು ವ್ಯಾವಹಾರಿಕವಾಗಿ ನಾವು ಉಪಯೋಗಿಸ್ತೀವಿ. ಆದರೆ ಫಂಡಮೆಂಟಲ್ ಅಂತ ಬಂದಾಗ ನಾವು kgಯನ್ನೇ ಉಪಯೋಗಿಸ್ತೀವಿ. ಓಕೆ,
ಬಟ್ ಟೈಮ್ ಅಂತ ಬಂದಾಗ ಎಲ್ಲ ಕಡೆ ನಾವು ಸೆಕೆಂಡ್ಸಲ್ಲಿ ಮಾತಾಡ್ತೀವಿ. ಬಟ್ ನಾವು ಯೂಶ್ವಲ್ ನಾವು ಮಾತಾಡಬೇಕಾದ್ರೆಲ್ಲ ಸೆಕೆಂಡ್ಸ್ ಯೂಸ್ ಮಾಡಿ, ಲ್ಯಾಬೊರೇಟ್ರಿನಲ್ಲೆಲ್ಲ ನಾವು ಸೆಕೆಂಡ್ಸಲ್ಲಿ ನೋಡಬೇಕಾಗುತ್ತೆ. ಬಟ್ ಹೊರಗಡೆ ನೋಡಿದಾಗ ನಾವು ಗಂಟೆಯಲ್ಲಿ, ನಿಮಿಷ ಮತ್ತು ಗಂಟೆನ ಜಾಸ್ತಿ ಉಪಯೋಗಿಸ್ತೀವಿ. ಅದೇ ಥರ ಹೀಗೆ. ಓಕೆ, ಸೊ ಹೀಗೆ ನಾವು ವ್ಯಾವಹಾರಿಕವಾಗಿ ಬೇರೆ ಬೇರೆಯನ್ನು ಉಪಯೋಗಿಸಿದ್ರೂ ನಾವು ಫಂಡಮೆಂಟಲ್ ಅಂತ ಬಂದಾಗ ನಾವು ಈ 7 ಉಪಯೋಗಿಸ್ತೀವಿ. ಇನ್ ಟರ್ಮ್ಸ್ ಆಫ್ ಈ 7 ಉಪಯೋಗಿಸ್ಕೊಂಡೇ ನಾವು ಬೇರೆ ಎಲ್ಲವನ್ನು ಸಹ ಡಿಫೈನ್ ಮಾಡಿ ಇಟ್ಕೊಂಡಿರ್ತೇವೆ. ಓಕೆ, ಈ ಒಂದು ಫಂಡಮೆಂಟಲ್ ಯೂನಿಟ್ಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಸಾಕಾಗುತ್ತೆ ಅನಿಸುತ್ತೆ. ನಾವೀಗ ಮೆಜರ್ಮೆಂಟ್ಸ್ ಅಂತ ಮಾತಾಡಿದೆ ಯಾವಾಗಲೇ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ಜಸ್ಟ್ ಕಾಲ್ಡ್ ಮೆಜರ್ಮೆಂಟ್. ಈಗ ನಾವು ಮೆಜರ್ಮೆಂಟ್ ಅಂದ ತಕ್ಷಣ ನಾವು ಈಗ ನಿಮ್ಗೆ ಗೊತ್ತಾಗುತ್ತೆ, ಒಂದು ಯೂನಿಟ್ನ ನಾವು ಸ್ಕೇಲ್ ತೊಗೋತೀವಿ, ಜಸ್ಟ್ ಸ್ಟ್ಯಾಂಡರ್ಡ್ ತೊಗೋತೀವಿ, ಅದನ್ನು ಮೆಜರ್ ಮಾಡ್ತೀವಿ. ಒಂದು ಯಾವುದೋ ಒಂದು ವಸ್ತು ಇರುತ್ತೆ ನಮ್ಮ ಹತ್ರ, ಆ ವಸ್ತುವನ್ನು ನಾವು ಮೆಜರ್ ಮಾಡ್ತೀವಿ. ಮೆಜರ್ ಮಾಡಬೇಕಾದ್ರೆ ನಮ್ಗೆ ಏನು ಬೇಕು? ಒಂದು ಸ್ಟ್ಯಾಂಡರ್ಡ್ ಬೇಕು. ಆ ಸ್ಟ್ಯಾಂಡರ್ಡ್ ಏನು? ಸಪೋಸ್ ಒಂದು ನಮಗೆ ಒಂದು ರಾಡ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಸಪೋಸ್ ಒಂದು ರಾಡ್ ಕೊಟ್ಟಿದ್ದಾರೆ, ಇದರ ಲೆಂತ್ ಎಷ್ಟಿದೆ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳೋಣ. ಅದನ್ನು ಕೇಳಿದಾಗ ನಾವೇನು ಮಾಡ್ತೀವಿ? ಒಂದು ಸ್ಟ್ಯಾಂಡರ್ಡ್ ತೊಗೋತೀವಿ, ವಿಚ್ ಇಸ್ ಎ ಮೀಟರ್ ಸ್ಕೇಲ್ ತೊಗೋತೀವಿ. ಮೀಟರ್ ಸ್ಕೇಲ್ ತೊಗೊಂಡ್ಬಂದು ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿ ಮೆಜರ್ಮೆಂಟ್ ಎಷ್ಟಿದೆ ಅಂತ ಹೇಳ್ತೀವಿ. ಸಪೋಸ್ ಈ ಒಂದು ರಾಡ್ ಏನಿದೆ, ಇದರ ಅಂದರೆ ಮ್ಯಾನುಫ್ಯಾಕ್ಚರರು ಇದನ್ನು ಮೆಜರ್ ಮಾಡಿಬಿಟ್ಟು ನಮಗೆ ಹೇಳಿರ್ತಾನೆ. ಸಪೋಸ್ ಇದು ಏನು 18 ಸೆಂಟಿಮೀಟರ್ ಇದೆ ಅಂತ ಹೇಳಿರ್ತಾನೆ. 18 ಸೆಂಟಿಮೀಟರ್ ಅಂತ ಹೇಳಿರ್ತಾನೆ. ಇದನ್ನು ನಾವು ಮೆಜರ್ ಮಾಡೋಕ್ಕೆ ಹೋದಾಗ ನಮಗೆ 18 ಬರೋದಿಲ್ಲ. ನಾವು ಮೆಜರ್ ಮಾಡೋಕ್ಕೆ ಹೋದಾಗ 18 ಬರೋದಿಲ್ಲ. ನಾವು ಮೆಜರ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದು. 17.9 ಸೆಂಟಿಮೀಟರ್ ಬರ್ಬೋದು, ಅಥವಾ 18.2 ಸೆಂಟಿಮೀಟರ್ ಅಂತಲೂ ಬರ್ಬೋದು. ಮೆಜರ್ಮೆಂಟ್ ಮಾಡಬೇಕಾದ್ರೆ ವ್ಯತ್ಯಾಸಗಳಾಗ್ತವೆ ಅಂತ ಹೇಳಲಿಕ್ಕಷ್ಟೇ ಹೇಳ್ತಾ ಇದ್ದೇನೆ. ಈ ವ್ಯತ್ಯಾಸ ಏನಾಗ್ತದಲ್ವಾ, ದಿಸ್ ಈಸ್ ಕಾಲ್ಡ್, ಈ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ನಾವು ಎರರ್ಸ್ ಅಂತ ಹೇಳ್ತೀವಿ. ಓಕೆ, ಎರರ್ ಅಂತ ಹೇಳ್ತೀವಿ. ERROR, ಎರರ್ ಹೇಳ್ತೀವಿ. ಎರರ್ ಅಂದರೆ ಅನ್ಸರ್ಟೈನಿಟಿ ಇನ್ ಎವ್ರಿ ಮೆಜರ್ಮೆಂಟ್. ಮೆಜರ್ ಮಾಡಬೇಕಾದ್ರೆ ಅದು ಎಕ್ಸಾಕ್ಟ್ ಹಂಗೆ ಬರುತ್ತೆ ಅಂತಿಲ್ಲ. ಸಪೋಸ್ ನಿಮಗೊಂದು 10,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಒಂದು 100 ರೂಪೀಸೋ 500 ರೂಪೀಸೋ ಕೊಟ್ಬಿಟ್ಟು ಎಣಿಸಿ ಅಂತ ಹೇಳಿದ್ರೆ, ನೀವು ಎಣಿಸ್ಬೇಕಾದ್ರೆ ಅದು 10,000 ಬರಲ್ಲ ಪ್ರತಿ ಸಲನೂ. ಒಂದೊಂದು ಸಲ ಏನಾಗುತ್ತೆ 9,900 ಬಂದುಬಿಡುತ್ತೆ, ಒಂದೊಂದು ಸಲ 10,100 ಬರುತ್ತೆ. ಎಣಿಸ್ಬೇಕಾದ್ರೆ ಅವಾಗ ಏನಾಗುತ್ತೆ, ದಟ್ ಈಸ್ ಕಾಲ್ಡ್ ಎರರ್. ಒಂದು ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಅದೇ ಥರ ಯಾವ್ದಾರು ಒಂದು ವಸ್ತುನ ನಾವು ಮೆಜರ್ ಮಾಡಬೇಕಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ಸು ಆಗ್ತಾ ಇರುತ್ತೆ. ಅದಕ್ಕೆ ರೀಸನ್ಸ್ ಏನಾದರೂ ಇರ್ಬೋದು. ದಟ್ ಮಿಸ್ಟೇಕ್ಸ್ ಅವನ್ನೇ ಅಂತ ಕರಿತೀವಿ, ಎರರ್ಸ್ ಅಂತ ಕರಿತೀವಿ. ಈ ಎರರ್ಸ್ ಅಂತಕ್ಕಂಥದ್ದು ನಮ್ಮ ಆರ್ಡಿನರಿ ಲೈಫಲ್ಲಿ ಅಷ್ಟೊಂದು ಸಿಗ್ನಿಫಿಕೆನ್ಸ್ ಇಲ್ಲದೆ ಇದ್ರೂ, ಬಟ್ ಅದನ್ನು ನಾವು ಇಂಜಿನಿಯರಿಂಗ್ ಫೀಲ್ಡಲ್ಲಿ ನೋಡಿದಾಗ ಅದಕ್ಕೆ ತುಂಬ ಅದಕ್ಕೆ ಇಂಪಾರ್ಟೆನ್ಸ್ ಇದೆ. ಯಾವುದೇ ಎರರ್ಸು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಪರ್ಫೆಕ್ಟಾಗಿರುತ್ತೆ. ಯಾವುದಾದ್ರೂ ಒಂದು ಮೆಷಿನ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ದೇರ್ಫೋರ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎರರ್ ನಾಲೆಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರರ್ಸ್ ಅಂತ ಹೇಳಿದಾಗ ಏನಂತ ಹೇಳ್ತೀವಿ? ಅನ್ಸರ್ಟೈನಿಟಿ ಇನ್ ಎವ್ರಿ ಮೆಜರ್ಮೆಂಟ್ ಈಸ್ ಕಾಲ್ಡ್ ಎರರ್. ಸೊ ಅದಕ್ಕಿಂತ ಮುಂಚೆ ನಾವು ಈ ಮೆಜರ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಇನ್ನೆರಡು ಟರ್ಮನ್ನು ಉಪಯೋಗಿಸ್ತೀವಿ ನಾವು. ಓಕೆ, ಇನ್ನೆರಡು ಟರ್ಮನ್ನು ಉಪಯೋಗಿಸ್ತೀವಿ ಮೆಜರ್ಮೆಂಟಲ್ಲಿ. ಅಕ್ಯುರಸಿ ಮತ್ತು ಪ್ರಿಸಿಷನ್ ಅಂತಕ್ಕಂಥ ಎರಡು ವರ್ಡನ್ನು ಉಪಯೋಗಿಸ್ತೀವಿ. ಅಕ್ಯುರಸಿ, ಪ್ರಿಸಿಷನ್ ಅಂತಕ್ಕಂಥ ವರ್ಡ್ಸ್ ಉಪಯೋಗಿಸ್ತೀವಿ. ಸಪೋಸ್ ಒಂದು ಮೆಜರ್ಮೆಂಟ್ ಇದೆ, ಒಂದು ರಾಡ್ ಅಂತ ಹೇಳಿದ್ನಲ್ವ, ಅದೇ ತಗೊಳ್ಳಿ. ಒಂದು 5 ಅಂತ ಇಟ್ಕೊಳ್ಳಿ, 5 ಸೆಂಟಿಮೀಟರ್ದು ಒಂದು ವಸ್ತು ಇದೆ ಇಟ್ಕೊಳ್ಳಿ. ಅದನ್ನು 3 ಜನ ಮೆಜರ್ ಮಾಡ್ತಾರೆ. ಒಬ್ಬರು ಮೆಜರ್ ಮಾಡ್ತಾನೆ, ಹೀಗೆ ಮೆಜರ್ ಮಾಡ್ತಾರೆ. ಅದನ್ನು 5.1 ಸೆಂಟಿಮೀಟರ್. ಓಕೆ, 5.2 ಸೆಂಟಿಮೀಟರ್, 5.3 ಸೆಂಟಿಮೀಟರ್. ಓಕೆ, 4.9 ಸೆಂಟಿಮೀಟರ್, 5.0 ಸೆಂಟಿಮೀಟರ್ಸ್. 5 ಸಲ ಮೆಜರ್ ಮಾಡಿದಾಗ 5 ರೀಡಿಂಗ್ ಬರುತ್ತೆ, ಸೇಮ್ ಬರೋದಿಲ್ಲ. ಓಕೆ, ಇನ್ನೊಬ್ಬನು ಮೆಜರ್ ಮಾಡ್ತಾನೆ, ಅವನಿಗೆ 6.00 ಸೆಂಟಿಮೀಟರ್ ಬರುತ್ತೆ, 6.01 ಸೆಂಟಿಮೀಟರ್ ಬರುತ್ತೆ, 6.02 ಸೆಂಟಿಮೀಟರ್ ಬರುತ್ತೆ, 6.03 ಸೆಂಟಿಮೀಟರ್ ಬರುತ್ತೆ,
5.99 ಸೆಂಟಿಮೀಟರ್ ಬರುತ್ತೆ. ಹೀಗೆ ಬರುತ್ತೆ ಅವನಿಗೆ. ನೋಡಿ ಎರಡಕ್ಕೂ ಡಿಫ್ರೆನ್ಸ್ ಏನಿದೆ, ಇದು ಟ್ರೂ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದನ್ನು ಟ್ರೂ ವ್ಯಾಲ್ಯೂ ಅಂದರೆ ಅದರ ಆ್ಯಕ್ಚುಯಲ್ ವ್ಯಾಲ್ಯೂ ಇಷ್ಟು 5 ಸೆಂಟಿಮೀಟರ್ ಇದೆ. ಮೆಜರ್ ಮಾಡಬೇಕಾದ್ರೆ ಒಬ್ಬನಿಗೆ ಇಷ್ಟು ಬಂದಿದೆ, 5.1 ಸೆಂಟಿಮೀಟರ್, 5.2 ಸೆಂಟಿಮೀಟರ್ಸ್, 5.3 ಸೆಂಟಿಮೀಟರ್ಸ್, 5 ಈ ಥರ ಬಂದಿದೆ ಮೆಜರ್ಮೆಂಟು. ಇನ್ನೊಬ್ಬನಿಗೆ ಇಷ್ಟು ಬಂದಿದೆ. ನೋಡಿ ಇವೆರಡನ್ನು ಕಂಪೇರ್ ಮಾಡಿದಾಗ ಟ್ರೂ ವ್ಯಾಲ್ಯೂಗೆ ಹತ್ತಿರ ಇರುವಂಥ ರೀಡಿಂಗ್ಸ್ ಯಾವುವು? ಇದು ಹತ್ತಿರ ಇದೆ. 5ಗೆ 5.1 ಇದೆ, 5.2, 5.3, ವಾಟ್ ಎವರ್ ಇಟ್ ಈಸ್ ಹತ್ತಿರ ಇದೆ ಅಲ್ವಾ. ಆದರೆ ಇವುಗಳ ಮಧ್ಯೆ ಇರೋ ವ್ಯತ್ಯಾಸ ಎಷ್ಟಿದೆ? ಇಫ್ ಯು ಟೇಕ್ ಡಿಫ್ರೆನ್ಸ್ ಆಫ್ ಎನಿ ಟು, ಓಕೆ, ಡಿಫ್ರೆನ್ಸ್ ತೊಗೊಂಡಾಗ 0.1 ಸೆಂಟಿಮೀಟರ್ಸ್. ಓಕೆ, ಯಾವುದಾದ್ರು ತಗೊಳ್ಳಿ, 0.1 ಸೆಂಟಿಮೀಟರ್ಸ್ ಇದೆ. ಸೊ ಡಿಫ್ರೆನ್ಸು 0.1 ಸೆಂಟಿಮೀಟರ್ಸ್ ಇದೆ, ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಬಟ್ ಇದು ಟ್ರೂ ವ್ಯಾಲ್ಯೂಗೆ ಹತ್ತಿರ ಇದೆ. ಸೊ ದೀಸ್ ರೀಡಿಂಗ್ಸ್ ಆರ್ ಕಾಲ್ಡ್ ಅಕ್ಯುರೇಟ್ ರೀಡಿಂಗ್ಸ್ ಅಂತ ಕರಿತೀವಿ. ಅಕ್ಯುರೇಟ್ ರೀಡಿಂಗ್ಸ್ ಅಥವಾ ಅಕ್ಯುರೇಟ್ ಮೆಜರ್ಮೆಂಟ್ಸ್ ಅಂತ ಕರಿತೀವಿ. ಅಕ್ಯುರೇಟ್ ಮೆಜರ್ಮೆಂಟ್ಸ್ ಅಂದರೆ ಟ್ರೂ ವ್ಯಾಲ್ಯೂಗೆ ಹತ್ತಿರ ಇರುತ್ತೆ, ಅದನ್ನು ಅಕ್ಯುರೇಟ್ ಮೆಜರ್ಮೆಂಟ್ಸ್ ಅಂತ ಹೇಳ್ತೀವಿ. ಈ ಕಡೆ ರೀಡಿಂಗ್ಸನ್ನು ತಗೊಂಡಾಗ ನಿಮಗೆ ಏನಾಗುತ್ತೆ, ಇವು ಹತ್ತಿರ ಇಲ್ಲ, 5 ಇದೆ, ಇದು 6 ಇದೆ, ತುಂಬ ದೂರ ಇದೆ. ಆದರೆ ಇವೆರಡರ ಮಧ್ಯೆ ಡಿಫ್ರೆನ್ಸ್ ತೊಗೊಂಡಾಗ, ಯಾವುದೇ ತೊಗೊಂಡಾಗ 0.01 ಸೆಂಟಿಮೀಟರ್ಸ್, ತುಂಬ ಕಡಿಮೆ ಡಿಫ್ರೆನ್ಸ್ ಇದೆ. ದ ಮೆಜರ್ಮೆಂಟ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಮೆಜರ್ಮೆಂಟ್ಸ್ಗಳು ಒಂದಕ್ಕೊಂದು ತುಂಬ ಸಮೀಪ ಇದ್ದಾವೆ. ಅದಕ್ಕೋಸ್ಕರ ಅವುಗಳ ಎಂತ ಹೇಳ್ತಿದ್ರೆ ನಾವು ಈ ಥರ ಮೆಜರ್ಮೆಂಟ್ಸ್ಗಳ ಒಂದು ಡಿಫ್ರೆನ್ಸ್ ಇದೆಯಲ್ಲ, ತುಂಬ ಕಡಿಮೆ ಇದ್ದರೆ ಅಥವಾ ತುಂಬ ಕ್ಲೋಸ್ ಮೆಜರ್ಮೆಂಟ್ಸ್ ಇದ್ದರೆ ಅದನ್ನು ಪ್ರಿಸೈಸ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಪ್ರಿಸೈಸ್ ಅಥವಾ ಪ್ರಿಸಿಷನ್ ಅಂತ ಹೇಳ್ತೀವಿ. ಪ್ರಿಸೈಸ್ ಮೆಜರ್ಮೆಂಟ್ಸ್ ಇವು. ಪ್ರಿಸೈಸ್ ಮೆಜರ್ಮೆಂಟ್ಸ್ ಅಂದರೆ ಒಂದಕ್ಕೊಂದು ತುಂಬ ಕ್ಲೋಸ್ ಆಗಿರಬೇಕು ರೀಡಿಂಗ್ಸು, ಮೆಜರ್ಮೆಂಟ್ಸು, ಅದನ್ನು ಪ್ರಿಸೈಸ್ ಮೆಜರ್ಮೆಂಟ್ಸ್ ಅಂತ ಹೇಳ್ತೀವಿ. ಮತ್ತು ಟ್ರೂ ವ್ಯಾಲ್ಯೂಗೆ ಹತ್ತಿರ ಇದ್ದರೆ ಅದನ್ನು ಅಕ್ಯುರೇಟ್ ಅಂತ ಹೇಳ್ತೀವಿ. ಸಪೋಸ್ ಮೂರನೇ ಒಂದು ಮೆಜರ್ ಮಾಡ್ತಾನೆ, ಅವನಿಗೆ ಎಷ್ಟು ಬರುತ್ತೆ ಅಂತಂದರೆ 5.01, 5.02, 5.03 ಅಥವಾ ಈ ಥರ ಬರುತ್ತೆ. 5.03, 5.00 ಈ ರೀತಿ ರೀಡಿಂಗ್ಸ್ ಬರುತ್ತೆ. ನೋಡಿ ಈ ರೀಡಿಂಗ್ಸು ಒಂದಕ್ಕೊಂದು ತುಂಬ ಹತ್ತಿರ ಇದ್ದಾವೆ. ಅಗೇನ್ ಡಿಫ್ರೆನ್ಸ್ ತೊಗೊಂಡ್ರೆ ನಿಮಗೆ 0.01 ಬರುತ್ತೆ. ಡಿಫ್ರೆನ್ಸ್ ತೊಗೊಂಡ್ರೆ ನಿಮಗೆ 0.01 ಬರುತ್ತೆ. ಮತ್ತು ಈ ವ್ಯಾಲ್ಯೂಸು ಟ್ರೂ ವ್ಯಾಲ್ಯೂಗೆ ತುಂಬ ಹತ್ತಿರ ಇದೆ. ಸೊ ದಿಸ್ ಈಸ್ ಅಕ್ಯುರೇಟ್ ಆ್ಯಸ್ ವೆಲ್ ಆ್ಯಸ್ ಪ್ರಿಸೈಸ್ ಅಂತ ಹೇಳ್ತೀವಿ. ಆಯ್ತಲ್ಲ, ಈ ರೀತಿ ರೀಡಿಂಗ್ಸ್ ಅಂತ ಕರಿತೀವಿ ಅಕ್ಯುರೇಟ್ ಆ್ಯಸ್ ವೆಲ್ ಆ್ಯಸ್ ಪ್ರಿಸೈಸ್ ಮೆಜರ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್, ಅಕ್ಯುರಸಿ, ಪ್ರಿಸಿಷನ್. ಅಕ್ಯುರಸಿ ಅಂದರೆ ಟ್ರೂ ವ್ಯಾಲ್ಯೂಗೆ ಹತ್ತಿರ ಇರುವಂಥ ಒಂದು ಮೆಜರ್ಮೆಂಟನ್ನು ಅಕ್ಯುರೇಟ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಪ್ರಿಸೈಸ್ ಅಂತಂದರೆ ಆ ಮೆಜರ್ಮೆಂಟ್ಸ್ಗಳೇ ತುಂಬ ಒಂದಕ್ಕೊಂದು ತುಂಬ ಹತ್ತಿರ ಇರಬೇಕು, ತುಂಬ ಕ್ಲೋಸ್ ಇರಬೇಕು. ತುಂಬ ಕ್ಲೋಸ್ ರೀಡಿಂಗ್ಸ್ ಇದ್ದರೆ ಅದನ್ನೇ ಅಂತ ಕರಿತೀವಿ ಪ್ರಿಸೈಸ್ ಮೆಜರ್ಮೆಂಟ್ಸ್ ಅಂತ ಕರಿತೀವಿ. ಯಾವುದಾದ್ರೂ ಮೆಜರ್ಮೆಂಟ್ಸ್ಗಳು ಕ್ಲೋಸ್ ಆಗೂ ಇದೆ ಮತ್ತು ಒಂದಕ್ಕೊಂದು ಕ್ಲೋಸ್ ಆಗೂ ಇದೆ, ಟ್ರೂ ವ್ಯಾಲ್ಯೂಗೆ ತುಂಬ ಹತ್ರನೂ ಇದೆ ಅಂತಂದರೆ ಅದನ್ನು ಅಕ್ಯುರೇಟ್ ಆ್ಯಸ್ ವೆಲ್ ಆ್ಯಸ್ ಪ್ರಿಸೈಸ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಸೊ ಈಗ ನಿಮಗೆ ಅಕ್ಯುರಸಿ ಮತ್ತು ಪ್ರಿಸಿಷನ್ ಮಧ್ಯೆ ಸ್ವಲ್ಪ ಅರ್ಥ ಆಗಿರ್ಬೋದು ಅಂತ ಕಾಣುತ್ತೆ. ಸೊ ಈ ಒಂದು 2 ವರ್ಡ್ಗಳ ಬಗ್ಗೆನೂ ನಿಮಗೆ ಫೆಮಿಲಿಯಾರಿಟಿ ಸಿಕ್ತು. ನಾವು ವಿ ವಿಲ್ ಮೂವ್ ಆನ್ ಟು